ಹಲ್ಲೆಲೂಯ. ನೀವು ಟೆಸ್ಟಿಮನಿ ಕೊಡುವಾಗ ಇತರರಿಗೆ ಉತ್ತೇಜನ ಆಗ್ತದೆ. ವಾಕ್ಯವನ್ನು ಕೇಳುವಾಗ ಏನಾಗ್ತದೆ? ನಿಮ್ಮ ಜೀವಿತ ಇದ್ದಾಗಿರುವುದಿಲ್ಲ. ನಾವು ಅನೇಕ ಸಂದರ್ಭದಲ್ಲಿ ನಮ್ಮ ಅನೇಕ ಪ್ರಾಬ್ಲಮ್ಗಳು ಸಾಲ್ವ್ ಆಗಬೇಕಂತ ಅದರ ಮೇಲೆ ನಾವು ಫೋಕಸ್ ಇಡ್ತೇವೆ. ಬಟ್ ನಿಜವಾಗಿಯೂ ವಾಕ್ಯ ನಮ್ಮ ಆತ್ಮಕ್ಕೆ ಹೋದಾಗ ಆ ಪ್ರಾಬ್ಲಮ್ಗಳೆಲ್ಲ ತನ್ನಷ್ಟಕ್ಕೆ ಉದುರುತ್ತವೆ. ಪುನಃ ಹೇಳ್ತೇನೆ, ಮೊದಲು ವಾಕ್ಯ ನಿಮ್ಮ ಆತ್ಮದ ಒಳಗೆ ಪ್ರವೇಶಿಸುವಂತೆ ಅದಕ್ಕೆ ಎಡೆ ಕೊಡಿರಿ. ಉಳಿದೆಲ್ಲ ಸಂಗತಿಗಳು ತನ್ನಷ್ಟಕ್ಕೆ ಸೆಟಲ್ ಆಗ್ತವೆ. ನಿಮಗೆ ಆರೋಗ್ಯ ಬೇಕಾ? ಆ ವಾಕ್ಯ ಆರೋಗ್ಯವನ್ನು ಪ್ರೊಡ್ಯೂಸ್ ಮಾಡ್ತದೆ. ಪ್ರೊಟೆಕ್ಷನ್ ಬೇಕಾ? ಪ್ರೊಟೆಕ್ಷನ್ ಪ್ರೊಡ್ಯೂಸ್ ಮಾಡ್ತದೆ. ನಿಮಗೆ ಕುಟುಂಬದಲ್ಲಿ ಸಮಾಧಾನ ಬೇಕಾ? ಆ ಸಮಾಧಾನವನ್ನು ಪ್ರೊಡ್ಯೂಸ್ ಮಾಡ್ತದೆ. ವಾಕ್ಯ ನಿಮ್ಮ ಆತ್ಮದ ಒಳಗೆ ಹೋಗಬೇಕು ಅಷ್ಟೇ. ವಾಕ್ಯ ನಮಗೆ ಸ್ಕ್ರಿಪ್ಚರ್ ನಾಲೆಜ್ ತುಂಬ ಇರ್ಬೋದು. ಆದಿಕಾಂಡದಿಂದ ಪ್ರಕಟಣೆವರೆಗೆ ವಾಕ್ಯಗಳು ನಮಗೆ ಬಾಹಟ ಇರ್ಬೋದು. ಅದರ ಅರ್ಥ ಏನಂತ ಹೇಳಿದ್ರೆ, ಒಂದು ಬೀಜಗಳು ಬುರುಡೆಯಲ್ಲಿದ್ದಾಗೆ, ರೈಟ್? ಆ ಬೀಜಗಳು ಬುರುಡೆಯಲ್ಲಿದ್ದಾಗ ಅದು ಲೈಫ್ ಕೊಡುವುದಿಲ್ಲ. ಬೀಜಗಳು ಯಾವಾಗ ನೆಲದಲ್ಲಿ ಬೀಳ್ತವೆ ಆವಾಗ ನೆಲಕ್ಕೆ ಮತ್ತು ಬೀಜಕ್ಕೆ ಒಂದು ಕವನೆಂಟ್ ರಿಲೇಷನ್ಶಿಪ್ ಇದೆ. ನೆಲ ತನ್ನಷ್ಟಕ್ಕೆ ಏನು ಪ್ರೊಡ್ಯೂಸ್ ಮಾಡೋದಿಲ್ಲ, ಬೀಜ ತನ್ನಷ್ಟಕ್ಕೆ ಏನು ಉತ್ಪತ್ತಿ ಮಾಡೋದಿಲ್ಲ. ಯೇಸು ಸ್ವಾಮಿ ನಮಗೆ ಒಂದು ಮಾತು ಹೇಳಿದ, ತಂದೆ ನಿನ್ನ ವಾಕ್ಯಗಳನ್ನು ನಾನು ಇವರಿಗೆ ಕೊಟ್ಟಿದ್ದೇನೆ, ರೈಟ್? ಯೇಸು ಸ್ವಾಮಿ ತನ್ನ ಮಹಾಯಾಜಕನ ಪ್ರಾರ್ಥನೆಯನ್ನು ಆತನು ಮಾಡಿದ ನಾವು ನೋಡ್ತೇವೆ. 17ನೇ ಅಧ್ಯಾಯದಲ್ಲಿ ಯೇಸುವಿನ ಕೊನೆಯ ಪ್ರಾರ್ಥನೆ, ಅದರಲ್ಲಿ 17ನೇ ಅಧ್ಯಾಯ 14ನೇ ವಚನದಲ್ಲಿ ಯೇಸು ಸ್ವಾಮಿ ಹೇಳಿದ, ತಂದೆ ನಿನ್ನ ವಾಕ್ಯಗಳನ್ನು ನಾನು ಇವರಿಗೆ ಕೊಟ್ಟಿದ್ದೇನೆ. See, I have given them your words and the world has hated them because they are not of the world, just as I am not of the world. ಇಲ್ಲಿ ವಾಕ್ಯ ಹೇಳ್ತೇನೆ, ನಾನು ವಾಕ್ಯವನ್ನು ಇವರಿಗೆ ಕೊಟ್ಟಿದ್ದೇನೆ. ಹೇಳ್ರಿ, ನಾನು ವಾಕ್ಯವನ್ನು ಇವರಿಗೆ ಕೊಟ್ಟಿದ್ದೇನೆ. ಯೇಸು ಸ್ವಾಮಿ ಹೇಳಿದ, ನಾನು ಏನು ಕೊಟ್ಟಿದ್ದೇನೆ ಇವರಿಗೆ? ಇವತ್ತು ಸಭೆ ತುಂಬ ರಿಜೆಕ್ಟ್ ಮಾಡೋದು ವಾಕ್ಯವನ್ನು ರಿಜೆಕ್ಟ್ ಮಾಡುತ್ತಾರೆ. ಅದಕ್ಕೆ ಸೊಲೊಮೋನನಿಗೆ ಈ ವಿಷಯ ಗೊತ್ತಿತ್ತು. ಸೊಲೊಮೋನನಿಗೆ ಏನಂತ ಹೇಳಿದರೆ, ಜ್ಞಾನವನ್ನು ಪಡೆಯಬೇಕೆಂಬುದೇ ಜ್ಞಾನಬೋಧೆಯ ಮೊದಲ ಪಾಠ, ರೈಟ್? ನೀವು ವಾಕ್ಯಕ್ಕೆ ನಿಮ್ಮ ಹೃದಯದಲ್ಲಿ ಅವಕಾಶ ಕೊಡುವುದಿಲ್ಲ ಅಂತ ಹೇಳಿದರೆ, ನಿಮ್ಮ ಜೀವಿತದಲ್ಲಿ ಸಮಸ್ಯೆಗಳು, ಪ್ರಾಬ್ಲಮ್ಗಳು ಇರ್ತವೆ. ಮೇ ಬಿ ಯು ಬಾರ್ನ್ ಅಗೇನ್ ಆಗಿದ್ದೀರಿ, ನೀವು ಹೊಸದಾಗಿ ಹುಟ್ಟಿದ್ದೀರಿ, ನೀವು ದೇವರ ಮಕ್ಕಳಾಗಿದ್ದೀರಿ, ರೈಟ್? ಟಂಗ್ಸಲ್ಲಿ ನೀವು ಮಾತಾಡುತ್ತೀರಿ, ಉಪವಾಸ ನೀವು ಮಾಡ್ತೀರಿ, ಎಲ್ಲ ಮಾಡ್ತೀರಿ. ಕಡೆಗೆ ನಿಮಗೆ ಒಂದು ಪ್ರಶ್ನೆ ಬರ್ತದೆ, ಯಾಕೆ ನನ್ನ ಜೀವಿತದಲ್ಲಿ ಇಷ್ಟೊಂದು ಸಮಸ್ಯೆಗಳು? ವಾಯ್? ಯಾಕೆ ನನ್ನ ಜೀವಿತದಲ್ಲಿ ಪ್ರಾಬ್ಲಮ್ಗಳು? ಲೋಕದಲ್ಲಿ, ಕಾಣದ ಲೋಕದಲ್ಲಿ ಕೆಡುಕ ಇದ್ದಾನೆ, ರೈಟ್? ಕಾಣದ ಲೋಕದಲ್ಲಿ ಇದ್ದ ಕೆಡುಕ ಅವನು ಡಿಫ್ರೆಂಟ್ ಫಾರ್ಮಲ್ಲಿ ನಿಮಗೆ ಅಟ್ಯಾಕ್ ಮಾಡಲಿಕ್ಕೆ ನೋಡ್ತಾನೆ. ಬಟ್ ಅವನನ್ನು ಎದುರಿಸಲು ಒಂದೇ ಒಂದು ಸಂಗತಿ ಇರುವಂಥದ್ದು, ದೇವರ ವಾಕ್ಯ. ಇಲ್ಲಿ ಯೇಸು ಹೇಳ್ತಾನೆ, ನೋಡಿ, ನಿನ್ನ ವಾಕ್ಯವನ್ನು ನಾನು ಇವರಿಗೆ ಕೊಟ್ಟಿದ್ದೇನೆ. ನಾನು ಲೋಕದವನ ಅಲ್ಲದೆ ಇರುವ ಪ್ರಕಾರ ಇವರು ಲೋಕದವರು ಅಲ್ಲ. ಹೇಳ್ರಿ, ನಾವು ಕ್ರಿಸ್ತನಲ್ಲಿ ಇದ್ದ ನಾವು ಲೋಕದಲ್ಲಿ ಇದ್ದೇವೆ, ಬಟ್ ನಾವು ಲೋಕದವರು ಅಲ್ಲ. ಹೇಳ್ರಿ, ನಾವು ಲೋಕದಲ್ಲಿ ಇದ್ದೇವೆ. ಕಮಾನ್, 2-3 ಜನಕ್ಕೆ ನಾವು ಲೋಕದಲ್ಲಿ ಇದ್ದೇವೆ, ನಾವು ಲೋಕದವರು ಅಲ್ಲ. ಹೇಳಿ, ನಾವು ಲೋಕದಲ್ಲಿ ಇದ್ದೇವೆ, ನಾವು ಲೋಕದವರು ಅಲ್ಲ. ಇಲ್ಲಿ ಹೇಳ್ತದೆ ದೇವರ ವಾಕ್ಯತೆ, ಆದ ಕಾರಣ ಲೋಕವು ಇವರ ಮೇಲೆ ದ್ವೇಷ ಮಾಡುತ್ತದೆ. ದ ವರ್ಲ್ಡ್ ವಿಲ್ ಹೇಟ್ ಯು. ಲೋಕ ಏನು ಮಾಡ್ತಾ ಇದೆ? ಹೇಟ್ ಮಾಡ್ತಾ ಇದೆ. ಆಕ್ಚುಲಿ ಅವರು ಹೇಟ್ ಮಾಡೋದಲ್ಲ, ದುರಾತ್ಮಗಳು ನಿಮ್ಮನ್ನು ಹೇಟ್ ಮಾಡ್ತವೆ. ದುರಾತ್ಮಗಳಿಗೆ ನೀವು ಇಷ್ಟ ಇಲ್ಲ.
ನೀವು ಎಷ್ಟು ಒಳ್ಳೆಯವರಾಗಿ ನಾನು ಜೀವಿಸ್ತೇನೆ, ನಾನು ನಾರ್ಮಲ್ ಲೈಫ್ ಜೀವಿಸ್ತೇನೆ, ಹಾಗಾದರೂ ದೇವರಾತ್ಮನ ಪ್ರೀತಿಸಬಹುದು ಅಂತ ಹೇಳಿದ್ರೆ ನೋ 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 ನೋ, ಅದು ಅವರ ಸ್ವಭಾವ. ದೇವರ ಮಕ್ಕಳನ್ನು ದ್ವೇಷಿಸುವಂಥದ್ದು ಅವುಗಳ ಸ್ವಭಾವ. ರೈಟ್? ಅದಕ್ಕೋಸ್ಕರ ನೀವು ಕೆಲವರು ಹೇಳ್ತಾರೆ ತುಂಬ ಜಾಸ್ತಿ ಒಳ್ಳೆಯವರಾಗಬೇಡ್ರಿ, ಒಳ್ಳೆಯವರಿಗೆ ತುಂಬ ಕಷ್ಟಗಳು ಅಂತ. ರೈಟ್? ಹಾಗೆ ಅಲ್ಲ. ನಮ್ಮ ಹೃದಯದಲ್ಲಿ ಏನು ಬೇಕು? ವಾಕ್ಯ ಬೇಕು. ಇಲ್ಲಿ ಮುಂದೆ ಮುಂದೆ ನಾನು ಓದ್ತೇನೆ. ದ್ವೇಷ ಮಾಡಿದೆ 15ನೇ ವಚನ. ಇವರನ್ನು ಲೋಕದೊಳಗಿಂದ ತೆಗೆದುಕೊಂಡು ಹೋಗಬೇಕೆಂದು ನಾನು ಕೇಳಿಕೊಳ್ಳುವುದಿಲ್ಲ. ಇವರನ್ನು ಅಂದರೆ ಬಾರ್ನ್ ಅಗೇನ್ ಆದವರನ್ನು, ರೈಟ್, ಲೋಕದಿಂದ ತೆಗೆದುಕೊಂಡು ಹೋಗಬೇಕೆಂದು ನಾನು ಪ್ರಾರ್ಥನೆ ಮಾಡುವುದಿಲ್ಲ. ಯೇಸು ಪ್ರಾರ್ಥನೆ ಮಾಡಲಿಲ್ಲ. ದೇವರೇ, ತಂದೆ ಇಲ್ಲಿ ಭಯಂಕರ ಸಮಸ್ಯೆ ಇದೆ, ಪ್ರಾಬ್ಲಮ್ ಇದೆ, ಇವರು ಕಷ್ಟದಲ್ಲಿದ್ದಾರೆ, ದುಃಖದಲ್ಲಿದ್ದಾರೆ, ನೋವಿನಲ್ಲಿದ್ದಾರೆ, ಚಿಂತೆಯಲ್ಲಿದ್ದಾರೆ, ದಯವಿಟ್ಟು ಇವರ ಲೋಕದಿಂದ ತೆಗೆದುಕೊಂಡು ಹೋಗು. ಇಲ್ಲಿ ಹೇಳ್ತಾನೆ, ನಾನು ಕೇಳಿಕೊಳ್ತೇನೆ, ಕೆಡುಕನಿಂದ ತಪ್ಪಿಸಿ ಕಾಪಾಡಬೇಕೆಂದು ಕೇಳಿಕೊಳ್ತೇನೆ. ಐ ಡು ನಾಟ್ ಪ್ರೇ ದ್ಯಾಟ್ ಯು ಶುಡ್ ಟೇಕ್ ದೆಮ್ ಔಟ್ ಆಫ್ ದ ವರ್ಲ್ಡ್, ಬಟ್ that you should keep them from the evil one. Keep them from evil one. ಕೆಡುಕನಿಂದ ನೀನು ತಪ್ಪಿಸಿ ಕಾಪಾಡಬೇಕು. ಹಾಗಾದರೆ ಕೆಡುಕನಿಂದ ತಪ್ಪಿಸಿ ಕಾಪಾಡುವುದು ಹೇಗೆ? ಓದಿರಿ ಯೋಹಾನ ಪತ್ರಿಕೆ 2ನೇ ಅಧ್ಯಾಯ 15ನೇ ವಚನ. 1ನೇ ಯೋಹಾನ 14 ಓದಿರಿ. 14, 2 ಚಾಪ್ಟರ್ 14 ವರ್ಸ್. ಎಲ್ಲರೂ ಓದಿರಿ. ತಂದೆಗಳೇ, ಆದಿಯಿಂದ ಇರುವ ಆತನನ್ನು ನೀವು ಬಲ್ಲವರಾಗಿರುವುದರಿಂದ ನಿಮಗೆ ಬರೆದಿದ್ದೇನೆ. ಯೌವನಸ್ಥರೇ, ಹೇಳ್ರಿ, ಯೌವನಸ್ಥರೇ, ನೀವು ಶಕ್ತರಾಗಿರುವುದರಿಂದಲೂ ದೇವರ ವಾಕ್ಯವು ನಿಮ್ಮಲ್ಲಿ ನೆಲೆಗೊಂಡಿರುವುದರಿಂದಲೂ ನೀವು ಕೆಡುಕನನ್ನು ಜಯಿಸಿರುವುದರಿಂದಲೂ ನಿಮಗೆ ಬರೆದಿದ್ದೇನೆ. ರೈಟ್? ಇಲ್ಲಿ ಸತ್ಯವೇದದಲ್ಲಿ ತಂದೆಗಳು ಅಂತ ಹೇಳಿದ್ರೆ ಗಡ್ಡ ಮೀಸೆ ಬಿಳಿಯಾದವರನ್ನು ಮಾತಾಡುವುದಲ್ಲ. ಇಲ್ಲಿ ಫಿಸಿಕಲ್ ತಂದೆಗಳ ಬಗ್ಗೆ ಮಾತಾಡುವುದಿಲ್ಲ. ಇಲ್ಲಿ ಆತ್ಮಿಕ ತಂದೆಗಳು ಅಂದರೆ ಮೆಚೂರ್ ಆದವರು. ಇಲ್ಲಿ ಯೌವನಸ್ಥರು ಅಂತ ಹೇಳಿದ್ರೆ ಕಾಲೇಜಿಗೆ ಹೋಗುವ ಹುಡುಗರ ಬಗ್ಗೆ ಮಾತಾಡುವಂಥದ್ದಲ್ಲ. ಇಲ್ಲಿ ಯೌವನಸ್ಥ ಅಂತ ಮಾತಾಡುವಂಥದ್ದು ಸ್ಪಿರಿಚುವಲ್ ಪ್ರೌಢಾವಸ್ಥೆಗೆ ಬಂದವರು. ಮತ್ತು ನಾವು ನೋಡ್ತೇವೆ ಇನ್ನೊಂದು ಮಕ್ಕಳೇ, ಅಲ್ಲಿ ಬರೆಯಲ್ಪಟ್ಟು ಮಕ್ಕಳೇ ಅಂತ ಅಂದರೆ ಹೊಸದಾಗಿ ಹುಟ್ಟಿದವರು, ಅವರು ಮಕ್ಕಳು, ಟೆಕ್ನಾನ್ ಅಂತ ಕರೀತಾರೆ. ಇಲ್ಲಿ ವಾಕ್ಯವನ್ನು ಓದುವಾಗ ನಾವು ಮಾನುಷಿಕ ಬುದ್ಧಿಯಿಂದ ಅದನ್ನು ಓದುವಂಥದ್ದಲ್ಲ. ದೇವರ ವಾಕ್ಯವನ್ನು ನಾವು ಓದುವಾಗ ಆತ್ಮಿಕ ಅಂಡರ್ಸ್ಟ್ಯಾಂಡಿಂಗಲ್ಲಿ ಓದುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲಿ ಬೈಬಲ್ ಹೇಳ್ತದೆ, ಯೌವನಸ್ಥರೇ ನೀವು ಶಕ್ತರಾಗಿರುವುದರಿಂದ. ಕಮನ್ ಹೇಳಿ, ನಾವು ಶಕ್ತರಾಗಿರುವುದರಿಂದ. ಹೇಳಿ, ನಾವು ಶಕ್ತರಾಗಿದ್ದೇವೆ. ನಮ್ಮನ್ನು ಬಲಪಡಿಸುವ ನಾತನಲ್ಲಿದ್ದುಕೊಂಡು, ಕಮನ್ ಹೇಳ್ರಿ, ನನ್ನನ್ನು ಬಲಪಡಿಸುವ ನಾತನಲ್ಲಿದ್ದುಕೊಂಡು ನಾನು ಎಲ್ಲವನ್ನು ಮಾಡಲು ಶಕ್ತನಾಗಿದ್ದೇನೆ. ಐ ಕ್ಯಾನ್ ಡು ಆಲ್ ಥಿಂಗ್ಸ್ ಥ್ರೂ ಜೀಸಸ್ ಕ್ರೈಸ್ಟ್ ಹೂ ಸ್ಟ್ರೆಂಥನ್ ಮೀ. ಹೇಳಿ, ನನ್ನನ್ನು ಬಲಪಡಿಸುವ ನಾತನಲ್ಲಿದ್ದು, ನನ್ನನ್ನು ಬಲಪಡಿಸುವ ನಾತನಲ್ಲಿದ್ದು, ಹೇಳಿ, ನನ್ನನ್ನು ಬಲಪಡಿಸುವ ಆತನಲ್ಲಿ ಇದ್ದು ಎಲ್ಲವನ್ನು ಮಾಡಲು ಶಕ್ತನಾಗಿದ್ದೇನೆ. ಇಲ್ಲಿ ಬೈಬಲ್ ಹೇಳುತ್ತದೆ, ಯೌವನಸ್ಥರೇ ನೀವು ಶಕ್ತರಾಗಿರುವುದರಿಂದಲೂ ದೇವರ ವಾಕ್ಯವು ನಿಮ್ಮಲ್ಲಿ ನೆಲೆಗೊಂಡಿರುವುದರಿಂದಲೂ. ದೇವರ ವಾಕ್ಯ ನಿಮ್ಮಲ್ಲಿ ನೆಲೆಗೊಂಡರೆ ಆ ಕೆಡುಕನನ್ನು ನೀವು ಜಯಿಸ್ತೀರಿ. ಪ್ರೈಸ್ ಗಾಡ್. ಕೆಡುಕ, ಫಾರ್ ಎಕ್ಸಾಂಪಲ್, ನಿಮಗೆ ಆರೋಗ್ಯದ ವಿಷಯದಲ್ಲಿ ಕೆಲವೊಮ್ಮೆ ಡೌಟ್ಗಳು. ನಾನು ಬಾರ್ನ್ ಅಗೇನ್ ಆಗಿದ್ದೇನೆ, ನಾನು ಹೊಸದಾಗಿ ಹುಟ್ಟಿದ್ದೇನೆ, ಯಾವಾಗಲೂ ನನಗೆ ಯಾಕೆ ನೋವುಗಳು, ನನಗೆ ಯಾಕೆ ರೋಗಗಳು,
ಕೆಲವೊಮ್ಮೆ ಸೈತಾನ ಅದೇ ರೋಗ ಕೊಟ್ಟ ಅದೇ ಸೈತಾನ ಹೇಳ್ತಾನೆ, ದೇವರು ಯಾರನ್ನು ಪ್ರೀತಿಸ್ತಾನೋ ಅವರನ್ನು ಶಿಕ್ಷಿಸ್ತಾನೆ. ಅವನೊಮ್ಮೊಮ್ಮೆ ಟ್ರೈನ್ ಮಾಡಿ ನಿಮಗೆ ರೋಗಗಳನ್ನು ಕೊಡ್ತಾನೆ, ವ್ಯಾಧಿಗಳನ್ನು ಕೊಡ್ತಾನೆ, ಕಾಯಿಲೆಗಳನ್ನು ಕೊಡ್ತಾನೆ. ಕಾಯಿಲೆಗಳು ನಮ್ಮನ್ನು ಏನು ಮಾಡ್ತವೆ? ಇನ್ನೂ ದೃಢಪಡಿಸ್ತವೆ. ಆ ಯೋಬನಿಗೆ ಇತ್ತು ಸಮಸ್ಯೆ, ಆ ಯೋಬನಿಗೆ ಕಾಯಿಲೆ ಸಮಸ್ಯೆ ಇತ್ತು. ಅವನು ದೇವರನ್ನು ಗುಣಗುಟ್ಟಲಿಲ್ಲ. ದೇವರಿಂದ ಒಳ್ಳೆಯದನ್ನು ಮಾತ್ರ ನಾವು ಹೊಂದಬಹುದೇ, ಕೆಟ್ಟದನ್ನು ಹೊಂದಬಾರದೋ ಅಂತ ಹೇಳಿದ. ನಾವು ಯೋಬನ ಹಾಗೆ ಮಾತಾಡಬೇಕು ಅಲ್ಲ. ನಾವು ಈ ಹೊಸ ಈ ಮಾಡರ್ನ್ ಟೀಚಿಂಗ್ ಒಳಗೆ ಮಾತಾಡೋದಲ್ಲ. ಮಾಡೆಲ್ಸ್ ಅಲ್ಲ, ಹಳೆಯದಲ್ಲ, ವಾಕ್ಯ ಇಂಪಾರ್ಟೆಂಟ್. ಯೇಸುಸ್ವಾಮಿ ಹೇಳಿದ, ಒಬ್ಬ ಶಾಸ್ತ್ರಿ ಪಂಡಿತ ಬಂದ ಯೇಸುಸ್ವಾಮಿ ಹತ್ರ, ನಾನು ನಿತ್ಯ ಜೀವವನ್ನು ಹೊಂದಬೇಕಾದರೆ ಏನು ಮಾಡಬೇಕು ಅಂತ ಕೇಳಿದ. ಅದಕ್ಕೆ ಯೇಸುಸ್ವಾಮಿ ಹೇಳಿದ, ಶಾಸ್ತ್ರವನ್ನು ಓದಿದ್ಯಾ ಅಂತ ಕೇಳಿದೆ. ಹೇಗೆ ಓದಿದ್ದಿ? ವಾಟ್ ಈಸ್ ರಿಟನ್ ಇನ್ ದ ಲಾ, ವಾಟ್ ಈಸ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್? ಶಾಸ್ತ್ರವನ್ನು 10ನೇದು 25ನೇ ವಚನ, ರೈಟ್? ಶಾಸ್ತ್ರವನ್ನು ಓದಿದ್ಯಾ? ಶಾಸ್ತ್ರವನ್ನು ಓದಿದ್ಯಾ? ಹೇಗೆ ಓದಿದ್ದಿ? ಎಲ್ಲರೂ ಬೈಬಲ್ ಓದಿದ್ದಾರೆ, ಹೇಗೆ ಓದ್ತೀರಿ? ದೇವರ ವಾಕ್ಯ ಓದುವಾಗ ನಿಮಗೆ ರಿಸಲ್ಟ್ ಪ್ರೊಡ್ಯೂಸ್ ಮಾಡೋದಿಲ್ಲ ಅಂತೇಳಿ ನೀವು ಹೇಗೆ ಓದಿದ್ದೀರಿ? ಕೇವಲ ವಾಕ್ಯ ನನಗೆ ತುಂಬ ಗೊತ್ತಿದೆ ಅಂತ ಮಾತಾಡೋದು ಮಾತ್ರವ? ಇಂಪಾರ್ಟೆಂಟ್ ನೀವು ಹೇಗೆ ಓದ್ತೀರಿ, ಅದು ನಿಮಗೆ ರಿಸಲ್ಟ್ ಪ್ರೊಡ್ಯೂಸ್ ಮಾಡ್ತದೆ. ಹೇಗೆ ನೀವು ಅರ್ಥ ಮಾಡಿಕೊಳ್ತೀರಿ, ರಿಸಲ್ಟ್ ಪ್ರೊಡ್ಯೂಸ್ ಮಾಡ್ತದೆ. ಆ ಸಹೋದರ ಹೇಳಿದ್ರು, ನಾನು ತುಂಬ ಕಾಯಿಲೆಯಲ್ಲಿದ್ದೆ. ಎವ್ರಿ ಟೈಮ್ ದೇವರೇ ನನ್ನ ಗುಣಪಡಿಸು ಗುಣಪಡಿಸು ಗುಣಪಡಿಸು. ದೇವರು ಗುಣಪಡಿಸುವುದಿಲ್ಲ, ದೇವರು ಆಲ್ರೆಡಿ ಗುಣಪಡಿಸಿದ್ದಾನೆ. ವಾಕ್ಯ ಹೇಳ್ತದೆ, ನಾವು ಪಾಪದ ಪಾಲಿಗೆ ಸತ್ತು ನೀತಿವಂತರಾಗಿ ಜೀವಿಸುವಂತೆ ಆತನು ನಮ್ಮ ಪಾಪಗಳನ್ನು ತಾನೇ ತನ್ನ ದೇಹದ ಮೇಲೆ ಹೊತ್ತುಕೊಂಡು ಹೋಗಿ ಮರಣದ ಕಂಬವನ್ನು ಏರಿದನು. ಆತನ ಬಾಸುಂಡೆಗಳಿಂದ ನಿಮಗೆ ಗುಣ ಆಯಿತು. ಯಾವಾಗ ಆಯಿತು ಎಂಬುದು ನಿಮ್ಮ ತಲೆಯಲ್ಲಿರಬಹುದು, ಆಯಿತು ಎಂಬುದು ಯಾವಾಗ ನಿಮ್ಮ ಆತ್ಮದ ಒಳಗೆ ಪ್ರವೇಶಿಸುತ್ತದೆ, ಆ ವಾಕ್ಯ ನಿಮ್ಮಲ್ಲಿ ನೆಲೆಗೊಳ್ಳುತ್ತದೆ. ಯಾವಾಗ ವಾಕ್ಯ ನೆಲೆಗೊಳ್ಳುತ್ತದೆ, ಯು ಕ್ಯಾನ್ ರೆಸಿಸ್ಟ್ ಸಿಕ್ನೆಸ್. ಆ ಕೆಡುಕನ್ನು ನೀವು ಎದುರಿಸ್ತೀರಿ. ಸಿಂಪಲ್. ಕೆಡುಕನ್ನು ಎದುರಿಸಿದೆ ಹೇಗೆ? ಅಷ್ಟೇ, ನನಗೆ ತುಂಬ ಫೈನಾನ್ಷಿಯಲ್ ಪ್ರಾಬ್ಲಮ್ ಇದೆ, ನಾನು ಪ್ರಾರ್ಥನೆ ಮಾಡೋ ತುಂಬ ಹೀಲ್ ಆಗ್ತಾರೆ, ಬಿಡುಗಡೆ ಆಗ್ತಾರೆ, ಅನೇಕ ಅದ್ಭುತಗಳತ್ತೆ, ಐ ಆಮ್ ಟ್ರಬಲ್. ಆ ಏರಿಯಾದಲ್ಲಿ ವಾಕ್ಯ ನೆಲೆಗೊಂಡದಿದ್ದರೆ ಕೆಡುಕನು ನಿಮ್ಮ ಫೈನಾನ್ಸ್ ಅನ್ನು ಸ್ಟಾಪ್ ಮಾಡ್ತಾನೆ. ನಂಬರ್ 1. ನಂಬರ್ 2, ಅಷ್ಟೇ, ನನಗೇನು ಫೈನಾನ್ಷಿಯಲ್ ಕೊರತೆ ಇಲ್ಲ. ಬಿ ಕೇರ್ಫುಲ್. 1 sickness ಇನಫ್ ಟು ಸ್ಟೀಲ್ ಯುವರ್ ಮನಿ. ಕೆಡುಕನು ಡಿಫೆಂಟ್ ಫಾರ್ಮಲ್ಲಿ ಬರುತ್ತಾನೆ. ನೀವು ನೋಡುವುದು ಇಲ್ಲಿಂದ ಮಾತ್ರ, ಅವನು ಹಿಂದಿನಿಂದ ಬಡಿತಾನೆ. ನೀವು ಖಾಲಿ ಹಣವನ್ನು ನೋಡ್ತೀರಿ, ನನಗೇನು ಕಮ್ಮಿ ಇಲ್ಲ, ನಾನು ಸಂಪನ್ನನು, ನಾನು ಐಶ್ವರ್ಯವಂತನು, ನನಗೇನು ಕಮ್ಮಿ ಇಲ್ಲ ಅಂತ ಹೇಳ್ತಾ ಇದೆಯಾ? ನೀನು ನಗ್ನನು, ದುರಾವಸ್ಥೆಯಲ್ಲಿ ಬಿದ್ದವನು, ನೀನು ಕುರುಡನು ಎಂದು ತಿಳಿಯದೇ ಇದ್ದಿ. ಯು ಆರ್ ಸ್ಪಿರಿಚುವಲ್ ಬ್ಲೈಂಡ್. ಪ್ರಕಟಣೆ ಗ್ರಂಥದಲ್ಲಿ ಹೇಳ್ತದೆ, ಕೆಲವರು ರಥಬಲದ ಮೇಲೆ, ಕೆಲವರು ಅಶ್ವಬಲದ ಮೇಲೆ ನಂಬಿಕೆಯನ್ನಿಟ್ಟಿದ್ದಾರೆ. ನಾವಾದರೂ ನಮ್ಮ ಯೆಹೋವನ ಮೇಲೆ ನಾವು ಭರವಸವಿಟ್ಟಿದ್ದೇವೆ. ಅವರಾದರೂ ಬಿದ್ದು ಹೋದರು, ನಾವಾದರೂ ಎದ್ದಿದ್ದೇವೆ. ಪುನಃ ಹೇಳ್ತೇನೆ, 20ನೇ ಅಧ್ಯಾಯ 7ನೇ ವಚನ, ಕೀರ್ತನೆ. ಕೆಲವರು ರಥಬಲದ ಮೇಲೆ, ತಮ್ಮ ದೊಡ್ಡ ದೊಡ್ಡ ಬಿಸ್ನೆಸ್ನ ಮೇಲೆ, ಅಥವಾ ಎಜುಕೇಶನ್ನ ಮೇಲೆ, ಸೆಕ್ಯೂರ್ ಜಾಬಿನ ಮೇಲೆ, ಪೋಸ್ಟಿನ ಮೇಲೆ ಅವರು ಭರವಸೆವಿಟ್ಟಿದ್ದಾರೆ. ಅವರಿಗೆ ವಾಕ್ಯ ಕಿವಿಗೆ ಹೋಗುವುದಿಲ್ಲ. ಪ್ರೈಡ್. ಹೋದಿರಿ. ಕೆಲವರು ರಥಬಲದ ಮೇಲೆ, ಕೆಲವರು ಅಶ್ವಬಲದ ಮೇಲೆ ಹೆಚ್ಚಳ ಪಡುತ್ತಾರೆ. ನಾವಾದರೂ ನಮ್ಮ ದೇವರಾದ ಯೆಹೋವನಲ್ಲಿಯೇ
ದೇವರ ವಾಕ್ಯವನ್ನು ನೀವು ನಂಬುವುದಂದ್ರೆ ಕಾರಣದ ಲೋಕದಲ್ಲಿರುವ ದೇವರ ಮೇಲೆ ನೀವು ಕಂಟಿನ್ಯೂ ಆಗಿ ಟ್ರಸ್ಟ್ ಮಾಡುವಂಥದ್ದಾಗಿದೆ. He is the source of your prosperity. He is the source of your supply, not your business. ನಿನ್ನ ಬಿಸ್ನೆಸ್ ಎಂಬುವಂಥದ್ದು ಮೀಡಿಯಂ ಕಟ್ ಆಯಿತು ಅಂತ ಹೇಳಿದ್ರೆ ಕೊಲ್ಯಾಪ್ಸ್. ಇದೀರಾ? ಕೆಲವರು ರಥಬಲದ ಮೇಲೆ, ಕೆಲವರು ಅಶ್ವಬಲದ ಮೇಲೆ ಚಲಬಡುತ್ತಾರೆ. ನಾವಾದರೂ ನಮ್ಮ ದೇವರಾದ ಯೆಹೋವನಲ್ಲಿ. ನೆಕ್ಸ್ಟ್ ಓದಿ. ಅವರು ಬಿದ್ದು ಹೋಗಿದ್ದಾರೆ, ನೀವಲ್ಲ. ನೀವಲ್ಲ. ಅವರು ರಥಬಲ ಮತ್ತೆ ಅಶ್ವಬಲದ ಮೇಲೆ ಭರವಸೆ ಇಟ್ಟವರು ಬಿದ್ದು ಹೋಗಿದ್ದಾರೆ. ತಮ್ಮ ಜಾಬ್ ಅನ್ನೇ ನಂಬಿಕೊಂಡವರು ಬಿದ್ದು ಹೋಗಿದ್ದಾರೆ. ತಮ್ಮ ಬಿಸ್ನೆಸ್ ಅನ್ನೇ ನಂಬಿಕೊಂಡವರು ಬಿದ್ದು ಹೋಗಿದ್ದಾರೆ. ತಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಅನ್ನೇ ನೋಡಿದವರು ಬಿದ್ದು ಹೋಗಿದ್ದಾರೆ. ರೈಟ್? ನಾವಾದರೂ ಎದ್ದು ನಿಂತಿದ್ದೇವೆ. ಯಾಕೆ? ವರ್ಡ್ ಆಫ್ ಗಾಡ್, ದೇವರ ವಾಕ್ಯವು ನಿನ್ನನ್ನು ಎದ್ದು ನಿಲ್ಲಿಸ್ತದೆ. ದೇವರ ವಾಕ್ಯವು ನಿನ್ನನ್ನು ಎಬ್ಬಿಸ್ತದೆ. ದೇವರ ವಾಕ್ಯವು ಕೆಡುಕನನ್ನು ಎದುರಿಸುವಂತೆ ನಿಲ್ಲಿಸ್ತದೆ. ವಾಕ್ಯವನ್ನು ನೆಗ್ಲೆಕ್ಟ್ ಮಾಡಬೇಡ್ರಿ. ವಾಕ್ಯವನ್ನು ನೆಗ್ಲೆಕ್ಟ್ ಮಾಡಬೇಡ್ರಿ. Don't live a religious life. Live a relationship life. Right? ವಾಕ್ಯ ನಿಮ್ಮಲ್ಲಿ ನೆಲೆಗೊಂಡರೆ ಆ ವಾಕ್ಯ ಎಲ್ಲವನ್ನು ಕಾಣದ ಲೋಕದಲ್ಲಿರುವ ಎಲ್ಲವನ್ನು ಪ್ರೊಡ್ಯೂಸ್ ಮಾಡುತ್ತದೆ. ನ್ಯಾಚುರಲ್ ಸಂಗತಿಗಳ ಮೇಲೆ ಭರವಸೆ ಇಡಬೇಡ್ರಿ. ಮೂಲ ಸೋರ್ಸ್ ಯಾವುದು? ಸೋರ್ಸ್ ದೇವರು. ನಿಮ್ಮ ಬಿಸ್ನೆಸ್ ಫ್ಲರಿಶ್ ಆಗಲಿ. ಡೋಂಟ್ ಬಿ ಪ್ರೌಡ್. ಒಬ್ಬ ಪ್ರೌಡ್ ಆದ ಯಾರು ವ್ಯಕ್ತಿ ಗೊತ್ತಾ? ಉಜ್ಜಯ. ಓದಿದಿರ ಅವನ ಬಗ್ಗೆ? ಅವನು ಪ್ರಾಸ್ಪರ್ ಆಗಲಿಕ್ಕೆ ಕಾರಣ ಏನು? ಅವನ ಅಭಿವೃದ್ಧಿ ಆಗಲಿಕ್ಕೆ ಕಾರಣ ಏನು? ಓದಿರಿ 26ನೇ ಅಧ್ಯಾಯ ಓದಿ. 2 Chronicles 26. 2 Chronicles 26. 2ನೇ ಪೂರ್ವ ಕಾಲ ವೃತ್ತಾಂತ 26:1. ಅನಂತರ ಎಲ್ಲಾ ಯೆಹೂದ್ಯರು ಕೂಡಿ 16 ವರ್ಷದವನಾಗಿದ್ದ ಉಜ್ಜಯನನ್ನು ಅವನ ತಂದೆಯಾದ ಅಮಾಚ್ಯನಿಗೆ ಬದಲಾಗಿ ಅರಸನ್ನಾಗಿ ಮಾಡಿದರು. ಅರಸನು ಪಿತೃಗಳ ಬಳಿಗೆ ಸೇರಿದ ಮೇಲೆ, ಅರಸನು ಎಲ್ಲಿ ಹೋದ? ಅರಸನು ಎಲ್ಲಿ ಹೋದ ಅಂತ ಅಡ್ರೆಸ್ ಹೇಳ್ತದೆ. ಅರಸನ ದೇಹ ಅಲ್ಲಿ ಹೂಣಲ್ಪಟ್ಟಿತ್ತು, ಅಮಾಚನದ್ದು. ಬಟ್ ಅವನೆಲ್ಲಿ ಹೋದ? ಪಿತೃಗಳ ಬಳಿಗೆ ಸೇರಿದ ಮೇಲೆ ಇವನು ಏಲೋತ್ ಪಟ್ಟಣವನ್ನು ತಿರುಗಿ ಯಹೂದ್ಯ ರಾಜ್ಯಕ್ಕೆ ಸೇರಿಸಿಕೊಂಡು ಭದ್ರಪಡಿಸಿದನು. ನೆಕ್ಸ್ಟ್, ಉಜ್ಜಯನು ಪಟ್ಟಕ್ಕೆ ಬಂದಾಗ 16 ವರ್ಷದವನಾಗಿದ್ದನು. ಅವನು ಯೆರೂಸಲೇಮಿನಲ್ಲಿ 52 ವರ್ಷ ಆಳಿದನು. ದಾವೀದನು ಎಷ್ಟು ವರ್ಷ? 40 years. ಬಟ್ ಉಜ್ಜಯ 52 ವರ್ಷ. ಲಾಂಗ್. ಇಲ್ಲಿ ಎಷ್ಟೋ ಮಂದಿಗೆ 50 ವರ್ಷ ಕೂಡ ಆಗಲಿಲ್ಲ. ಆದರೆ ಉಜ್ಜಯ 52 ವರ್ಷ ಆಳಿದನು. 52 ವರ್ಷ ಆತನು ಅರಸನಾಗಿದ್ದನು. ನೆಕ್ಸ್ಟ್, ಆಳಿದನು. ನೆಕ್ಸ್ಟ್, ಯೆರೂಸಲೇಮಿನವಳಾದ ಎಕೋಲ್ಯ ಎಂಬ ಆಕೆ ಅವನ ತಾಯಿ. ನೆಕ್ಸ್ಟ್, ಅವನು ತನ್ನ ತಂದೆಯಾದ ಅಮಾಚನಂತೆ ಯೆಹೋವನ ಚಿತ್ತಾನುಸಾರವಾಗಿ ನಡೆದನು. ನೆಕ್ಸ್ಟ್, ಮಾರ್ಕ್ ದಿಸ್ ವರ್ಡ್. ಇದು ವರ್ಡ್ ವೆರಿ ವೆರಿ ಇಂಪಾರ್ಟೆಂಟ್. ಪ್ರಾರ್ಥನೆ ಮಾಡುತ್ತಾ ಇದ್ದ ಜಕಾರ್ಯನ ಜೀವಮಾನದಲ್ಲಿ ಅವನು ದೇವರನ್ನು ಅವಲಂಬಿಸಿಕೊಂಡಿದ್ದನು. ಹೇಗಿದೆ? ಹಲೋ, ಏನಿದೆ? ದೇವ ಭಕ್ತಿಯನ್ನು ಬೋಧಿಸ್ತಿದ್ದ ಒಬ್ಬ ಬೋಧಕ ಇದ್ದ ಜಕಾರ್ಯನ ಜೀವಮಾನದಲ್ಲಿ. ಅವನ ಜೀವಮಾನ ಅಲ್ಲ. ಯಾರ? ಉಜ್ಜಯನ ಜೀವಮಾನದಲ್ಲಿ ಅವನು ದೇವರನ್ನು ಅವಲಂಬಿಸಲಿಲ್ಲ. ಜಕಾರ್ಯನ ಜೀವಮಾನದಲ್ಲಿ ಯೆಹೋವನನ್ನು ಅವಲಂಬಿಸಿದ. ಜಕಾರ್ಯ ಇರುವ ತನಕ ಅವನಿಗೆ ವಾಕ್ಯವನ್ನು ಬೋಧಿಸ್ತಿದ್ದ. ಏನು ಬೋಧಿಸ್ತಾ ಇದ್ದ? ಜೀವಮಾನದಲ್ಲಿ ಅವನು ದೇವರನ್ನು ಅವಲಂಬಿಸಿಕೊಂಡಿದ್ದನು. ರಥಬಲದ ಮೇಲೆ, ಅಶ್ವಬಲದ ಮೇಲೆ, ಅವನ ರಾಜ್ಯದ ಮೇಲೆ, ಅವನ ಸೈನಿಕರ ಮೇಲೆ, ಅವನ ಇನ್ಫ್ಲುಯೆನ್ಸ್ನ ಮೇಲೆ ಅವನು ಭರವಸವಿಡಲಿಲ್ಲ. ಅವನ ಭರವಸವಿತ್ತು ಕಾಣದ ಲೋಕದಲ್ಲಿರುವ ದೇವರ ಮೇಲೆ.
ಬಟ್ ಈತನ ಬೋಧನೆ ಕೂಡ ಬರ್ತಾ ಇತ್ತು, ಏನು? ಜಕಾರ್ಯನ್ನು ಅವಲಂಬಿಸ್ಲಿಕ್ಕೆ ಅಲ್ಲ. ಜಕಾರ್ಯ ಬೋಧನೆ ಮಾಡ್ತಾ ಇದ್ದ ದೇವರನ್ನು ಅವಲಂಬಿಸ್ಲಿಕ್ಕೆ. ಇವತ್ತು ನಾವು ವಾಕ್ಯವನ್ನು ಕಲಿಬೇಕು. ವಾಕ್ಯ ನಮ್ಮ ಹೃದಯದಲ್ಲಿ ನೆಲೆಗೊಳ್ಳುತ್ತದೆ. ನೆಲೆಗೊಂಡಿದೆ ಅಂದರೆ ನೀವು ದೇವರನ್ನು ಅವಲಂಬಿಸ್ತೀರಿ. ಯು ಟ್ರಸ್ಟ್ ಇನ್ ಯುವರ್ ಫಾದರ್. ಪ್ರೇಸ್ ಗಾಡ್. ಟ್ರಸ್ಟ್ ಇನ್ ಯುವರ್ ಫಾದರ್. ಓಕೆ. ಹೀಗೆ ಅವಲಂಬಿಸಿದ ಕಾಲದಲ್ಲೆಲ್ಲ, ಎಷ್ಟು ಕಾಲ, ಎಷ್ಟು ದಿನ ಅವನು ಅವಲಂಬಿಸಿದ, ಎಷ್ಟು ದಿನ ಮೀಡಿಯಂನ ಮೇಲೆ ನಂಬಿಕೆ ಇಡದೆ ಡೈರೆಕ್ಟ್ ಎಲ್ಲಿ ನಂಬಿಕೆ ಇಟ್ಟ? ಮೂಲಕ್ಕೆ ನಂಬಿಕೆ ಇಟ್ಟ. ದೇವರಾದ ಯೆಹೋವನು ಅವನನ್ನು ಅಭಿವೃದ್ಧಿಗೆ ತಂದನು. ಇದು ನಮಗೆ ನಿದರ್ಶನ ರೂಪವಾಗಿ ಬರೆಯಲ್ಪಟ್ಟಿದ್ದು. ಏನೆಲ್ಲ ಮಾಡಿದ, ಏನೆಲ್ಲ ಮಾಡಿದ ನೋಡ್ರಿ. 6ನೇ ವಚನ ನೋಡಿ. ಅವನು ಫಿಲಿಷ್ಟಿಯರ ಮೇಲೆ ಯುದ್ಧಕ್ಕಾಗಿ ಹೊರಟು ಗಾತ್ ಊರು, ಯಬ್ನೆ, ಅಷ್ಟೋದ್ ಎಂಬ ಪಟ್ಟಣಗಳ ಗೋಡೆಗಳನ್ನು ಕೆಡವಿಬಿಟ್ಟು ಅಷ್ಟೋ ದಿನ ಮತ್ತು ಫಿಲಿಷ್ಟಿಯರ ಪ್ರಾಂತಗಳಲ್ಲಿ ಪಟ್ಟಣಗಳನ್ನು ಕಟ್ಟಿಸಿದನು. ನೆಕ್ಸ್ಟ್, ಫಿಲಿಷ್ಟಿಯರೊಡನೆ ಗೂರ್ ಬಾಳ್ನಲ್ಲಿರುವ ಅರಬಿಯರೊಡನೆ ಮೆಗಾನಿಯರೊಡನೆಯೂ ಯುದ್ಧ ಮಾಡುವಾಗ ಅವನಿಗೆ ದೇವರ ಸಹಾಯವು ದೊರೆಯಿತು. ಅಮೋನಿಯರು ಉಜ್ಜಯನಿಗೆ ಕಪ್ಪವನ್ನು ಕೊಡುವರಾದರು. ಬೇರೆ ಕಡೆಯಿಂದ ಅಭಿವೃದ್ಧಿ ಕೂಡ ಬರ್ತಾ ಉಂಟು. ಕಪ್ಪ ಬರ್ತಾ ಉಂಟು, ಗೋಲ್ಡ್ ಬರ್ತಾ ಉಂಟು. 2 ನೆಕ್ಲೆಸ್ ಅಲ್ಲ, ಲಾರಿ ಬರ್ತಾ ಉಂಟು ಅವನ ರಾಜ್ಯಕ್ಕೆ. ಓಕೆ. ಅವನು ಅಧಿಕ ಬಲವುಳ್ಳವನಾದ್ದರಿಂದ ಅವನ ಹೆಸರು ಐಗುಪ್ತದ ಮೇರೆಯವರೆಗೂ ಹಬ್ಬಿತ್ತು, ಅಮೆರಿಕಕ್ಕೆ ಕೂಡ ಮುಟ್ಟಿತ್ತು. ಹಾಗೆ ಐಗುಪ್ತ ದೇಶ ಅಂದರೆ ರಿಚ್. ಈಗ ಅಮೆರಿಕ ಇದ್ದ ಹಾಗೆ. ಓಕೆ. ಅದಕ್ಕೆ ಎಲ್ಲ ಐಗುಪ್ತ ಹೇಳ್ತದೆ ಬೈಬಲ್. ಓಕೆ. ಅವನು ಯೆರೂಸಲೇಮಿನಲ್ಲಿ ಮೂಲೆ ಬಾಗಿಲು, ತಗ್ಗಿನ ಬಾಗಿಲು, ಗೋಡೆ ತಿರುಗುವ ಭಾಗ ಇವುಗಳ ಮೇಲೆ ಬುರುಜುಗಳನ್ನು ಕಟ್ಟಿಸಿದನು. ನೆಕ್ಸ್ಟ್, ಅವನಿಗೆ ಇಳಿಕಲ್ಲಿನ ಪ್ರದೇಶದಲ್ಲಿಯೂ ತುಪ್ಪಲ ಸೀಮೆಯಲ್ಲಿಯೂ ಅಲ್ಲದೆ ಅಡವಿಯಲ್ಲಿಯೂ ಪಶುಗಳ ದೊಡ್ಡ ಮಂದೆಗಳಿದ್ದರಿಂದ ಆ ಅಡವಿಯಲ್ಲಿ ಬುರುಜುಗಳನ್ನು ಕಟ್ಟಿಸಿ ಹಲವು ಬಾವಿಗಳನ್ನು ತೋಡಿಸಿದನು. ಹೇಳ್ರಿ, ಹಲವು ಬಾವಿಗಳನ್ನು ತೋಡಿಸಿದನು. ಈಗಾದರೆ ಪೆಟ್ರೋಲಿಯಂ ಬಾವಿಗಳು ಇರಲಿ. ಅವನು ವ್ಯವಸಾಯದಲ್ಲಿ ಇಷ್ಟವುಳ್ಳವನಾದ್ದರಿಂದ ಗುಡ್ಡ, ಫಲವತ್ತಾದ ಬಯಲು ಇವುಗಳಲ್ಲಿ ಹೊಲ, ದ್ರಾಕ್ಷಿ ತೋಟಗಳ ಕೆಲಸ ಮಾಡುವವರನ್ನು ನೇಮಿಸಿದನು. ನೆಕ್ಸ್ಟ್, ಇದಲ್ಲದೆ ಉಜ್ಜಯನಿಗೆ ಯುದ್ಧಗೋಸ್ಕರ ಸೈನ್ಯವಿತ್ತು. ಲೇಖಕನಾದ ಎಗಿಯೇಲ್, ಅಧಿಕಾರಿಯಾದ ಮಾಸೆಯ ಇವರು ಅರಸನ ಸರದಾರರಲ್ಲೊಬ್ಬನಾದ ಹನಾನ್ಯ ಆಜ್ಞಾನುಸಾರವಾಗಿ ಅವರ ಪಟ್ಟಿಯನ್ನು ಬರೆದಿದ್ದರು. ಆಯಾ ಗುಂಪುಗಳ ಪಟ್ಟಿಯ ಕ್ರಮಾನುಸಾರ ಯುದ್ಧಕ್ಕೆ ಹೊರಡುತ್ತಿದ್ದವು. ನೆಕ್ಸ್ಟ್, ರಣವೀರರಾಗಿರುವ ಎಲ್ಲ ಗೋತ್ರ ಪ್ರಧಾನರ ಸಂಖ್ಯೆಯು 2600. ಕೇವಲ ವಾಕ್ಯಕ್ಕೆ ಡಿಫೆಂಡ್ ಆದ ಕಾರಣ. ರೈಟ್. ಇವರ ಕೈ ಕೆಳಗಿರುವ ಭಟ್ಟರ ಸಂಖ್ಯೆಯು 3,07,500. ಇವರು ಅರಸನ ಸೇವೆಯಲ್ಲಿದ್ದು ಅವನ ವೈರಿಗಳಿಗೆ ವಿರುದ್ಧವಾಗಿ ಪರಾಕ್ರಮದಿಂದ ಯುದ್ಧ ಮಾಡುತ್ತಿದ್ದರು. ಉಜ್ಜಯನ ಈ ಎಲ್ಲ ಸೈನ್ಯದವರಿಗೋಸ್ಕರ ಬೇಕಾದ ಗುರಾಣಿ, ಬರ್ಜಿ, ಶಿರಸ್ತಾಣ, ಕವಚ, ಬಿಲ್ಲು, ಕವಣೆಯ ಕಲ್ಲು ಇವುಗಳನ್ನು ಒದಗಿಸಿಕೊಟ್ಟನು. ನೆಕ್ಸ್ಟ್, ಇದಲ್ಲದೆ ಅವನು ಬಾಣಗಳನ್ನು, ದೊಡ್ಡ ಕಲ್ಲುಗಳನ್ನು ಎಸೆಯುವುದಕ್ಕಾಗಿ ಜಾಣರ ಕಲ್ಪನೆಯ ಮೇರೆಗೆ ಯಂತ್ರಗಳನ್ನು ಮಾಡಿಸಿ, ಫಿರಂಗಿಗಳನ್ನು ಮಾಡಿಸಿದ ಕಲ್ಲು ಬಿಸಾಡಲಿಕ್ಕೆ. ನೋಡಿ, ಇವನು ಹುಡುಕಿದ, ಡಿಸ್ಕವರ್ ಮಾಡಿದ ಹೊಸ ವೆಪನ್ಗಳನ್ನು. ಅವುಗಳನ್ನು ಯೆರೂಸಲೇಮಿನಲ್ಲಿ ಬುರುಜುಗಳ ಮೇಲೆಯೂ ಅಳವೇರಿಗಳ ಮೇಲೆಯೂ ಇಡಿಸಿದನು. ಅವನು ಬಲಿಷ್ಠನಾಗುವವರೆಗೂ ದೇವರ ಆಶ್ಚರ್ಯವಾದ ಸಹಾಯವನ್ನು ಹೊಂದಿದನು. ಹೇಳಿ, ಬಲಿಷ್ಠನಾಗುವವರೆಗೂ. ಅವನು ಬಲಿಷ್ಠನಾದದ್ದು ಯಾಕೆ? ವಾಕ್ಯ. ಅವನು ಜಿಮ್ಮಿಗೆ ಹೋಗಿ ಬಲಿಷ್ಠ ಆದದಲ್ಲ, ಮಟನ್ ಚಿಕನ್ ತಿಂದು ಬಲಿಷ್ಠ ಆದದಲ್ಲ. ಅಪೊಸ್ತಲ ಪೌಲ ಹೇಳ್ತಾನೆ, ಕರ್ತನಲ್ಲಿಯೂ ಆತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಂಡವರಾಗಿ ಬಲಗೊಳ್ಳಿರಿ. ಬಲಿಷ್ಠನಾಗುವವರೆಗೂ ದೇವರ ಆಶ್ಚರ್ಯವಾದ ಸಹಾಯವನ್ನು ಹೊಂದಿದನು. ಅವನ ಕೀರ್ತಿಯು ದೂರದವರೆಗೆ ಹಬ್ಬಿತು. ಕೇವಲ ವರ್ಡ್ ಒಬ್ಬ ವ್ಯಕ್ತಿಯನ್ನು ಪ್ರೊಡ್ಯೂಸ್ ಮಾಡಿತ್ತು. ಒಬ್ಬ ಬೋಧಕನು ಹೇಳಿದನ್ನು ಕೇಳಿದನ್ನು ಅವನನ್ನು ಅದು ಉನ್ನತಕ್ಕೆ ಕೊಂಡೋಗಿತ್ತು. ಅದಕ್ಕೆ ಯೇಸು ಹೇಳಿದ, ತಂದೆ, ನಿನ್ನ ವಾಕ್ಯವನ್ನು ನಾನು ಇವರಿಗೆ ಕೊಟ್ಟಿದ್ದೇನೆ. ಓಕೆ. ನೆಕ್ಸ್ಟ್ 16ನೇ ವಚನ. ಆದರೆ ಅವನು ಬಲಿಷ್ಠನಾದ ಮೇಲೆ
ಗರ್ವಿಷ್ಠನಾಗಿ ಭ್ರಷ್ಟನಾದನು. ಹಲೋ, 52 ವರ್ಷದ ನಂತರ ಸ್ಥಿತಿ ನೋಡಿ. Pride is a spiritual sin. God hate pride. ಪ್ರೈಡ್ ಯಾಕೆ ಬರುತ್ತದೆ? ಹೃದಯದಲ್ಲಿ ವಾಕ್ಯ ಕಡಿಮೆ ಆದಾಗ ನೆಕ್ಸ್ಟ್ ಬರುವಂಥದ್ದು ಪ್ರೈಡ್. ನಾನು, ನನ್ನದು, ನಾನು ಮಾಡಿದ್ದು. ನಿನಗೆ ದೇವರು ಯಾವುದಕ್ಕೆ ಕರೆದಿದ್ದಾನೋ ಅದನ್ನು ಮಾಡುವುದನ್ನು ಬಿಟ್ಟು ಬೇರೆ ಕೆಲಸಗಳಿಗೆ ನೀನು ಕೈ ಹಾಕಲಿಕ್ಕೆ ಹೋಗ್ತಿ. ದಟ್ ಈಸ್ ಕಾಲ್ಡ್ ಪ್ರೈಡ್. ನಿನಗೆ ದೇವರು ಯಾವುದಕ್ಕೆ ಕರೆದಿದ್ದಾನೋ ಅದನ್ನು ನೀನು ಮಾಡುವುದನ್ನು ಬಿಟ್ಟು ಬೇರೆ ಮಾಡುತ್ತೆ. ಕೆಲವೊಮ್ಮೆ ನೀನು ಅಥಾರಿಟಿಯ ಮೇಲೆ ಅಥಾರಿಟಿ ನಡೆಸಲಿಕ್ಕೆ ನೋಡುತ್ತೀನಿ. ಅಥಾರಿಟಿಯ ಮೇಲೆ ಅಥಾರಿಟಿ ನಡೆಸಿದಾಗ, ಅಧಿಕಾರದ ಮೇಲೆ ಅಧಿಕಾರ ನಡೆಸಿದಾಗ ಆ ವ್ಯಕ್ತಿಯ ಜೀವಿತದಲ್ಲಿ ಫಲ ಸ್ಟಾಪ್ ಆಗ್ತದೆ. ರೈಟ್? ವಿ ನೀಡ್ ಟು ಬಿ ಹಂಬಲ್. ಆತನು ದೀನರನ್ನು ತಿಪ್ಪೆಯಿಂದ ಎಬ್ಬಿಸಿ ಪ್ರಭುಗಳ ಸಂಗಡ ಕೂತ್ಕೊಳ್ಳಿಸ್ತಾನೆ. ಯಾಕೆ? ಒಬ್ಬ ಮನುಷ್ಯನನ್ನು ಮೇಲಕ್ಕೆತ್ತುವಂಥದ್ದು ದೇವರು ಹೊರತು ಬೇರೆ ಯಾರಲ್ಲ. ಒಬ್ಬನು ಮೇಲೆ ಹೋದ, ಒಬ್ಬನು ಸಕ್ಸಸ್ ಆದಗೋಸ್ಕರ ನಾನು ಫೇಲ್ ಆಗುವುದಲ್ಲ. ಇಲ್ಲಿ ಕೇಳ್ರಿ, ಇನ್ನೊಬ್ಬರ ಮೈಂಡಲ್ಲಿ ಏನಿದೆ ಅಂತೇಳಿ ಅವರೆಲ್ಲರೂ ಸಫಲರಾದ ಕಾರಣ ಇವತ್ತು ನಾನು ಫೇಲ್ ಆಗಿದ್ದೇನೆ. ಅವರು ಸಫಲರಾಗುವುದು ಅವರಿಗಿಟ್ಟ ಗುರಿ, ಅವರಿಗಿಟ್ಟ ಕರೆ, ಅವರಿಗಿಟ್ಟ ದರ್ಶನದಲ್ಲಿ ಅವರು ಸಫಲರಾಗ್ತಾರೆ. ವಿ ಕೆನಾಟ್ ಜಲಸ್. ಇನ್ನೊಬ್ಬರ ಅಭಿವೃದ್ಧಿ ನೋಡಿ ನಾವು ಹೊಟ್ಟೆಗಿಚ್ಚು ಪಡಲಿಕ್ಕೆ ಆಗುವುದಿಲ್ಲ. ನಮ್ಮ ಹೃದಯವನ್ನು ಬಹು ಜಾಗ್ರತೆಯಿಂದ ನಾವು ಕಾಪಾಡಬೇಕು. ದೇವರು ನನಗಿಟ್ಟದ್ದನ್ನು, ನನ್ನ ಕರೆಯನ್ನು ಅದು ನಾನೇ ಫುಲ್ ಮಾಡಬೇಕು ಹೊರತು ಬೇರೆಯವರು ಮಾಡಲಿಕ್ಕೆ ಆಗುವುದಿಲ್ಲ. ನೋ ಒನ್ ಕ್ಯಾನ್ ಸ್ಟಾಪ್ ಮೈ ಕಾಲಿಂಗ್. ನಿನಗಿಟ್ಟಂಥ ಕರೆಯನ್ನು ಯಾರು ಸ್ಟಾಪ್ ಮಾಡಲಿಕ್ಕೆ ಆಗುದಿಲ್ಲ, ನೀನೇ ಸ್ಟಾಪ್ ಮಾಡಬೇಕು ಅಷ್ಟೇ. ಇದ್ದೀರಾ ಇಲ್ಲಿ? ನೀವೇ ಸ್ಟಾಪ್ ಮಾಡಬೇಕು. ಮತ್ತು ಇನ್ನೊಬ್ಬರ ಅಭಿವೃದ್ಧಿಯಲ್ಲಿ ನಾವು ಯಾವಾಗಲೂ ಸಂತೋಷ ಪಡಬೇಕು. ಸಂತೋಷ ಪಡುವವರ ಸಂಗಡ ಸಂತೋಷ ಪಡ್ರಿ. ಹಲೋ, ಇವತ್ತು ಅನೇಕರಿಗೆ ಇನ್ನೊಬ್ಬರು ಅಭಿವೃದ್ಧಿ ಆಗುವ ಸಂತೋಷ ಆಗುವುದಿಲ್ಲ. ಕೆಲವೊಮ್ಮೆ ಒಟ್ಟಿಗೆ ಸಭೆಗೆ ಬರ್ತಾರೆ. ಸಭೆಗೆ ಬರುವಾಗ ಒಬ್ಬನು ಒಳ್ಳೆ ವಾಕ್ಯ ಕೇಳ್ತಾನೆ, ಆಕ್ಟ್ ಮಾಡ್ತಾನೆ, ಬಿತ್ತುತ್ತಾನೆ, ಕೊಯ್ತಾನೆ, ಅಭಿವೃದ್ಧಿ ಆಗ್ತಾನೆ, ಪ್ರಾಂತಗಳು ವಿಸ್ತರಿಸಲ್ಪಡ್ತವೆ. ಇಮಿಡಿಯೇಟ್ಲಿ ಮೈಕ್ ಹಿಡಿಲಿಕ್ಕೆ ಬರ್ತಾನೆ. ರೈಟ್? ಅವನಿಗೆ ಆಪರ್ಚುನಿಟಿ ಸಿಗ್ತದೆ. ಇವನು ಕೂಗ್ತಾನೆ, ಓ ದೇವರೇ. ಸಂತೋಷ ಆಗುವುದಿಲ್ಲ. ಒಟ್ಟಿಗೆ ನಾವು ಪ್ರಾರಂಭ ಮಾಡಿದೆವು. ತುಲೆ ಕೋಡೆ ಬೈದನೆಗಳು ಬಲ್ತೊಂದಿಲ್ಲ, ಎದುರೆದುರು പോകുന്നിಲ್ಲ. ಯಾರು ಮೂಲೆ ಒಳ್ಳೆ, ಯಾರು ಜನ ಬಲ್ತಿದ್ದೇವೆ. ಏನಿಲ್ಲ. ಅವನು ವಾಕ್ಯವನ್ನು ಕೇಳಿದ, ವಾಕ್ಯ ಬಿಲ್ಡ್ ಮಾಡಿದ, ಆ ವಾಕ್ಯವನನ್ನು ಮೇಲೆ ಕೊಂಡು ಹೋಗ್ತಾ ಉಂಟು. ಗೆಟ್ ದ ವಿಸ್ಡಮ್, ಇಟ್ ವಿಲ್ ಪ್ರಮೋಟ್ ದಿ. ಯಾರನ್ನು ಮೇಲೆ ಕೊಂಡೋಗ್ಲಿಕ್ಕೆ ಆಗುವುದಿಲ್ಲ. ಕ್ರಿಸ್ತಿಯ ಜೀವಿತದಲ್ಲಿ, ಮಿನಿಸ್ಟ್ರಿಯಲ್ಲಿ ಫೇವರೇಟ್ ಎಂಬುದು ಇಲ್ಲ. ನಾವು ಯಾರನ್ನು ಜಬರ್ದಸ್ತಾಗಿ ಎಳೆದು ಮುಂದೆ ತಂದರೆ ಅವನು ನಮಗೆ ನಾಳೆ ಉರುಳಾಗ್ತಾನೆ, ಫೇವರೇಟ್ ಅಂತ ಹೇಳಿಕೊಂಡು. ಯಾರನ್ನು ಎಳೆದು ಮುಂದೆ ತರಲಿಕ್ಕೆ ಆಗುವುದಿಲ್ಲ. ಯಾರನ್ನು ಫಿಸಿಕಲಿ ಪ್ರೋತ್ಸಾಹಪಡಿಸಿ ನೋ. ಬಟ್ ನಿಮ್ಮನ್ನು ಮುಂದೆ ಕೊಂಡು ಹೋಗುವಂಥದ್ದು ದೇವರ ವಾಕ್ಯ. ಹಲ್ಲೆಲೂಯಾ. ದೇವರ ವಾಕ್ಯ ನಿಮ್ಮನ್ನು ಮುಂದೆ ಕೊಂಡು ಹೋಗ್ತದೆ. ನೋ ಒನ್ ಕ್ಯಾನ್ ಸ್ಟಾಪ್. ದೇವರು ನಿಮ್ಮನ್ನು ಕರ್ಕೊಂಡು ಬಂದಿದ್ದಾನೆ. ಎವ್ರಿ ಡೇ ನಾವು ಕೇಳಬೇಕು, ದೇವರೇ ಈ ಸಭೆಯಲ್ಲಿ ನನ್ನನ್ನು ನೆಟ್ಟಿದ್ದಿ, ನನ್ನ ಪಾತ್ರ ಏನು, ನಾನು ಏನು ಮಾಡಬೇಕು. ನೀನು ಏನು ಹೇಳ್ತಿ ಅದನ್ನೇ ನಾನು ಮಾಡುತ್ತೇನೆ. ನೀನು ಏನು ಹೇಳುವುದಿಲ್ಲ ಅದನ್ನು ನಾನು ಮಾಡುವುದಿಲ್ಲ. ನೀನು ನಿನ್ನ ಕರೆಯಲ್ಲಿ ಆನಂದ ಪಡ್ತಿ, ಅವರ ಜವಾಬ್ದಾರಿ ಏನಿದೆ ಅದರಲ್ಲಿ ನೀನು ಸಂತೋಷ ಪಡ್ತಿ. ಇನ್ನೊಬ್ಬರು ಒಳ್ಳೆ ಯೂಸ್ ಆಗುವಾಗ ನಿನಗೆ ನೋವಾಗುವುದಿಲ್ಲ, ನಿನಗೆ ಸಂತೋಷ ಆಗಬೇಕು. ಲರ್ನ್ ಟು ರಿಜಾಯ್ಸ್. ದಟ್ ಇಸ್ ಮೆಚೂರಿಟಿ. ಒಬ್ಬನಿಗೆ ವೆಹಿಕಲ್ ಬಂತು ಹೇಳ್ತಿರುವಾಗ ಹೊಟ್ಟೆ ಕಿಚ್ಚು ಪಡಬೇಡ, ಯಾರು ಸೈಕಲ್ ಹೋಗೋದಿಲ್ಲ ಅಂತ. ಸಂತೋಷ ಪಡು, ನಿನ್ನ ಬೆಟರ್ ವೆಹಿಕಲ್ ನಿನ್ನಗೋಸ್ಕರ ವೆಯ್ಟ್ ಮಾಡ್ತಾ ಇದೆ. ಒಬ್ಬನಿಗೆ ಪ್ರಮೋಷನ್ ಆಯಿತು, ಕಂಪನಿಯಲ್ಲಿದ್ದಿ ಪ್ರಮೋಷನ್ ಆಯಿತು, ಹೊಟ್ಟೆ ಕಿಚ್ಚು ಪಡಬೇಡ, ಸಂತೋಷ ಪಡು.
ಸಂತೋಷ ಪಡು, ನಿನಗೆ ಬೆಟರ್ ವೆಯ್ಟ್ ಮಾಡ್ತಾ ಇದೆ. ಇದನ್ನು ನಾನು ಅನೇಕ ವರ್ಷಗಳಿಂದ ನಾನು ಪ್ರೀಚ್ ಮಾಡ್ತಾ ಇದ್ದೇನೆ. ಒಮ್ಮೆ ಗ್ಲಾನ್ ಬ್ರದರ್ ಮೊನ್ನೆ ಟೆಸ್ಟ್ ಮನಿ ಕೊಡ್ತಾ ಇದ್ದೆ. ನಾನು ಅವನ ಹತ್ರ ಕೂತ್ಕೊಂಡು ಮಾತಾಡ್ತಾ ಇದ್ದೆ, ಯಾವಾಗ ಹೇಗೆ ನಮ್ಮ ಹೃದಯವನ್ನು ನಾವು ಮೇಂಟೈನ್ ಮಾಡಬೇಕು. ಅವನು ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದ, ಹೇಳ್ಬೋದಲ್ಲ, ಓಕೆ, ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದ. ಅವನಿಗೆ ಯಾವಾಗ ಅದು ಕೊಟ್ಟು 5 years ಇವನು ಎಲ್ಲ ಕಂಪನಿಯ ಜವಾಬ್ದಾರಿ ನೋಡ್ತಾ ಇದ್ದಾನೆ, ಎಲ್ಲ ನೋಡ್ತಾ ಇದ್ದಾನೆ. ಅವನಿಗೆ ಎಷ್ಟೋ ಒಂದು 50,000 ಕೊಟ್ಟರು ಬೋನಸ್ ಅಂತ. ಇವರ ಕಾಲಿಗೆ ಅವನು ಅಷ್ಟೇನು ಮಾಡೋದಿಲ್ಲ, ಅವನಿಗೆ 75 ಕೊಟ್ಟರು, ರೈಟ್. ಅವ್ರು ಕೇಳಿದೆ, ನಿನ್ಗೆ ಎಷ್ಟು ಕೊಟ್ಟರು? 50. ಐ ಆಮ್ ಹ್ಯಾಪಿ. ಅವನು ಹೇಳಿದೆ, ನಾನು ರಿಜಾಯ್ಸ್, ನನಗೆ 75. ಐ ಆಮ್ ಹ್ಯಾಪಿ, ಮೋರ್ ಹ್ಯಾಪಿ. ನಿನಗೆ 75 ಕೊಟ್ಟರು, ನನಗೆ ಸಂತೋಷ ಅಲ್ಲ. ನೀನು ಇಷ್ಟು ಇದರಲ್ಲಿದ್ದೆ, ನಿಮಗೆ ಹೇಗೆ ಹಾಗೆ ಕೊಟ್ಟರು? ನೋ ಪ್ರಾಬ್ಲಮ್, ನನಗೆ ಏನು ಕೊಟ್ಟಿದ್ದಾರೆ, ಐ ಆಮ್ ಸ್ಯಾಟಿಸ್ಫೈ, ಐ ಆಮ್ ವೆರಿ ಹ್ಯಾಪಿ. ನೆಕ್ಸ್ಟ್ ಡೇ ಬಾಸ್ ಬಂದು ಎಷ್ಟು ಕೊಟ್ಟರು? 1 ಕೊಟ್ಟು ಬಿಟ್ರು. ಇವರು ಹೋಗಿ ರಿವೀಲ್ ಮಾಡಲಿಲ್ಲ ಅವರಿಗೆ, ನನಗೆ ಯಾಕೆ 50 ಕೊಟ್ಟಿದ್ದೀರಿ ಅಂತ ಕೇಳಲಿಲ್ಲ. ದೇವರಿಂದ ಹೊರತು ಮನುಷ್ಯರಿಗೆ ಏನು ಸಿಗುವುದಿಲ್ಲ. ಇನ್ನೊಬ್ಬರು ಅಭಿವೃದ್ಧಿ ಆಗುವಾಗ ನಾವು ಸಂತೋಷ ಪಡಲಿಕ್ಕೆ ಕಲಿಯಬೇಕು. ನೀವು ಕಂಪನಿಯಲ್ಲಿ ಒಟ್ಟಿಗೆ ಕೆಲಸ ಮಾಡ್ತಾ ಇದ್ದೀರಿ, ಒಟ್ಟಿಗೆ ಕೆಲಸ ಮಾಡುವಾಗ ನಿನ್ನ ಮತ್ತೆ ಬಂದವನಿಗೆ ಪ್ರಮೋಷನ್ ಸಿಗ್ತಾ ಇದೆ, ಜಾಸ್ತಿ ಸ್ಯಾಲರಿ ಸಿಗ್ತಾ ಇದೆ, ಲರ್ನ್ ಟು ರಿಜಾಯ್ಸ್. ನಿನಗೆ ಬೆಟರ್ ಬರಲಿಕ್ಕೆ ವೆಯ್ಟ್ ಮಾಡ್ತಾ ಇದೆ. ಅಲ್ಲಿ ಬರದಿದ್ದರೂ ನಿನ್ನ ಫ್ಯೂಚರಲ್ಲಿ ಬಂದೇ ಬರ್ತದೆ. ಯಾರಿಗೂ ಪ್ರಮೋಷನ್ ಆಗುವಾಗ, ಯಾರಿಗೂ ಬೆಟರ್ ಸ್ಯಾಲರಿ ಸಿಗುವಾಗ ನೀನು ಯಾವ ಕಂಪನಿಯಲ್ಲಿ ಹೋಗ್ತಾ ಇದ್ದಿ, ಡೋಂಟ್ ಬಿ ಜೆಲಸ್. ದೇವರಿಂದ ಹೊರತು ಮನುಷ್ಯರಿಗೆ ಏನು ಸಿಗುವುದಿಲ್ಲ. ಇವತ್ತು ನಮ್ಮನ್ನು ಸ್ಟಾಪ್ ಮಾಡುವಂಥದ್ದು ಏನಂತ ಹೇಳಿದರೆ ನಮ್ಮ ಓನ್ ಬಿಟರ್ನೆಸ್. ಸಂತೋಷ ಆಗುವುದಿಲ್ಲ. ಅನೇಕ ಸಂದರ್ಭದಲ್ಲಿ ಕಳಕೊಳ್ತೇವೆ. ಈ ಸ್ವಾಮಿ ಒಂದು ಮಾತು ಹೇಳಿದ, ಒಬ್ಬನಿಗೆ 10 ಗಂಟೆ ಕರೆದ, ನಿನಗೆ 1 ರೂಪಾಯಿ ಕೊಡ್ತೇನೆ ಅಂತ ಹೇಳಿದ. ಬಾ, ತಿರುಗುತ್ತಾ ಇದ್ದ ಅಲ್ವಾ ಕೂಲಿ, ಅವನಿಗೆ ಎಷ್ಟು ರೂಪಾಯಿ? 1 ರೂಪಾಯಿ. 11 ಗಂಟೆಗೆ ಇನ್ನೊಬ್ಬರನ್ನು ಕರೆದ, ನಿನಗೆ ಕೂಡ ಬಾ 1 ರೂಪಾಯಿ ಕೊಡ್ತೇನೆ, ಕೆಲಸ ಮಾಡುವುದು. ಮಧ್ಯಾಹ್ನ ಒಬ್ಬರನ್ನು ಕರೆದ, 2 ಗಂಟೆ ಒಬ್ಬನು ಕರೆದ, 1 ರೂಪಾಯಿ ಎಲ್ಲರಿಗೆ. ಸಂಜೆ ಲಾಸ್ಟಿಗೆ ಒಬ್ಬನು ಕರೆದ, 5 ಗಂಟೆ, ಈಗ ಕೆಲಸ ಬಿಡ್ಲಿಕ್ಕೆ ಇದೆ. ಈಗ ಸ್ಯಾಲರಿ ಸ್ಟಾರ್ಟ್ ಆಯಿತು. ಓದಿದ್ರೆ ಬೈಬಲಲ್ಲಿ ಸ್ಯಾಲರಿ ಸ್ಟಾರ್ಟ್ ಆಯಿತು. ಯಾರು ಲಾಸ್ಟ್ ಬಂದಿದ್ದಾನೆ ನೋಡಿ, ಅವನಿಗೆ 1 ರೂಪಾಯಿ ಕೊಡಲ್ಪಟ್ಟು. ಈಗ ಇವನು ಅನ್ನಿಸ್ತಾನೆ, ಫುಲ್ ಇವನ ಒಳಗೆ ಆಲೋಚನೆ ಏನು, ಅವನು 5 ಗಂಟೆಗೆ ಬಂದವನಿಗೆ, ಲಾಸ್ಟಿಗೆ ಬಂದವನಿಗೆ 1 ರೂಪಾಯಿ ಕೊಡೋದಾದರೆ ನನಗೆ ಅಟ್ಲೀಸ್ಟ್ ಒಂದು 10 ರೂಪಾಯಿ ಸಿಗ್ಬೋದು. 11 ಗಂಟೆ ಅವನು ಅನ್ನಿಸ್ತಾನೆ, ನನಗೆ 9 ರೂಪಾಯಿ ಸಿಗ್ಬೋದು. 12 ಗಂಟೆ ಅವನು ಅನ್ನಿಸ್ತಾನೆ, ಅಟ್ಲೀಸ್ಟ್ ನನಗೆ 8 ರೂಪಾಯಿ ಸಿಗ್ಬೋದು. 1 ಗಂಟೆಗೆ ಬಂದವನು ಹೇಳ್ತಾನೆ, ನನಗೆ 7 ರೂಪಾಯಿ ಸಿಗ್ಬೋದು. 2 ಗಂಟೆ ಅವನು ಹೇಳ್ತಾನೆ, ಅಟ್ಲೀಸ್ಟ್ ನನಗೆ 6 ರೂಪಾಯಿ ಆದರೂ ಸಿಗ್ಬೋದು. ಲಾಸ್ಟ್ ಬಂದವನಿಗೆ ಫಸ್ಟ್ ಸ್ಯಾಲರಿ 1 ರೂಪೀಸ್. ಹೋಲ್ ಡೇ ಬೆವರು ಸುರಿಸಿದ್ದಾರೆ, ಹೋಲ್ ಡೇ ಕಷ್ಟಪಟ್ಟಿದ್ದಾರೆ, ಹೋಲ್ ಡೇ. ಲಾಸ್ಟಿನವನಿಗೆ ಕೂಡ 1 ರೂಪಾಯಿ ಕೊಡಲ್ಪಟ್ಟಿತ್ತು. ಫುಲ್ಲು ನೋವು, ಫುಲ್ಲು ದುಃಖ. ದುಃಖ ಯಾಕೆ? 5 ಗಂಟೆ ಅವನಿಗೆ 1 ರೂಪಾಯಿ ಸಿಕ್ಕಿದ ಕಾರಣ. ಇದ್ದೀರಾ? ಹಲೋ, ಅವನು ಹೇಳ್ತಾನೆ, ನೀನು ಅನ್ಯಾಯಗಾರನು, ನೀನು ಸರಿ ಇಲ್ಲ ಯಜಮಾನಿಗೆ. ಅವನು ಹೇಳ್ತಾನೆ, ನಾನು ನಿನಗೆ 10 ಗಂಟೆಗೆ ಬರುವಾಗ ಎಷ್ಟು ಕೊಡ್ತೇನೆ ಅಂತ ಕಮಿಟ್ ಮಾಡಿದ್ದು? 1 ರೂಪಾಯಿ. ನಿನ್ನದನ್ನು ನನಗೆ ಕೊಟ್ಟೇನೆ ಇಲ್ವಾ? ಕೇಳ್ತೇನೆ, ನಿನ್ನದನ್ನು ನಿನಗೆ ಏನು ಪ್ರಾಮಿಸ್ ಮಾಡಿದ್ದೇನೆ, ಕೊಟ್ಟಿದ್ದೇನೆ ಇಲ್ವಾ? ಕೊಟ್ಟಿದೆ. ಹಾಗಾದರೆ ನಾನು ಒಳ್ಳೆಯವನಾಗಿರುವುದು ನಿನಗೆ ಯಾಕೆ ಕಂತುತ್ತದೆ? ನಿಮಗೇನು ಪ್ರಾಮಿಸ್ ಕೊಡಲ್ಪಟ್ಟಿದೆ, ನಿಮಗೆ ಸಿಕ್ಕಿದ ಕಾರಣ ಲರ್ನ್ ಟು ಸ್ಯಾಟಿಸ್ಫೈ.
ನಿಮಗೆ ಒಂದಲ್ಲ ಒಂದು ಕೋಟಿ ಸಿಗ್ತದೆ ನೆಕ್ಸ್ಟ್. ಅದು ನಿಮ್ಮ ಫ್ಯೂಚರ್. ಅದಕ್ಕೆ ಬೈಬಲ್ ಹೇಳುತ್ತೆ, ನಿಮಗೆ ಇರುವುದರಲ್ಲಿ ತೃಪ್ತರಾಗಿರಿ. ಏನು ನಿಮ್ಮ ಕೈಯಲ್ಲಿ ಸಿಗ್ತಾ ಇದೆ ಮೊದಲು ಸಂತೋಷ ಪಡಲಿಕ್ಕೆ ಕಲಿಯಿರಿ, ಆನಂದ ಪಡ್ರಿ. ನೀವು ಎಲ್ಲಿವರೆಗೆ ಸಂತೋಷ ಪಡೋದಿಲ್ಲ, ನಿಮ್ಮ ಲೈಫ್ ಲಾಂಗ್ ನಿಮಗೆ ಸಂತೋಷ ಇರುವುದಿಲ್ಲ. ಖಾಲಿ ಕಾಲಲ್ಲಿ ಹೋಗುವಾಗ ಒಂದೇ ಬಯಸ್ತಾನೆ, ನನಗೆ ಒಂದು ಅಟ್ಲೀಸ್ಟ್ ಒಂದು ಪ್ಯಾರಗೋನ್ ಚಪ್ಪಲಿದ್ದರೆ ಒಳ್ಳೇದಿತ್ತಂತ. ಬಿಸಿಲಿಗೆ ಚಪ್ಪಲ್ ಸಿಕ್ಕಿತ್ತು, ನೋ ಸ್ಯಾಟಿಸ್ಫೈ. ಸ್ವಲ್ಪ ಮುಂದೆ ಹೋಗುವಾಗ ಇನ್ನೊಂದು ಆಲೋಚನೆ ಬರ್ತದೆ, ಅಟ್ಲೀಸ್ಟ್ ಈ ನಡೆದುಕೊಂಡು ಹೋಗುವುದಕ್ಕೆ ಸೆಕೆಂಡ್ ಹ್ಯಾಂಡ್ ಸೈಕಲ್ ಸಿಕ್ಕಿದ್ರೆ ಆದ್ರೂ ಒಳ್ಳೇದಿತ್ತು. ಸೈಕಲ್ ಸಿಕ್ಕಿತ್ತು, ನೋ ಸ್ಯಾಟಿಸ್ಫ್ಯಾಕ್ಷನ್. ಇನ್ನೊಬ್ಬ ಬೈಕಲ್ಲಿ ಟುರ್ರ್ ಹೋಗ್ತಾ ಇದ್ದಾನೆ, ಅಯ್ಯೋ ಈ ಸೈಕಲಲ್ಲಿ ತುಳಿಯೋದಕ್ಕಿಂತ ಅಟ್ಲೀಸ್ಟ್ ಗೇರ್ ಹಾಕಿ ಬೈಕಲ್ಲಿ ಹೋಗ್ಬೋದಿತ್ತಲ್ಲ ಅಂತ. ಬೈಕ್ ಕೂಡ ಸಿಕ್ಕಿತ್ತು, ಆಚೆಯಿಂದ ಬುಲೆಟಲ್ಲಿ ಹೋಗ್ತಾ ಇದ್ದಾನೆ, ನೋ ಸ್ಯಾಟಿಸ್ಫೈ. ಅಯ್ಯೋ ಬುಲೆಟ್ ಸಿಕ್ಕಿದ್ರೆ ಒಳ್ಳೆ ಇತ್ತು, ನಾನು ಹೀಗೆ ಮಾಡಿ ಹೋಗ್ತಿದ್ದೆ, ಒಂದು ಗ್ಲಾಸ್ ಇಟ್ಟು. ಓಕೆಪ್ಪ, ಬುಲೆಟ್ ಸಿಕ್ಕಿತ್ತು, ನೋ ಸ್ಯಾಟಿಸ್ಫೈ. ಅಟ್ಲೀಸ್ಟ್ ಈ ಬಿಸಿಲಿಗೆ ಬುಲೆಟ್ ಹೇಗೆ ಮಧ್ಯಾಹ್ನ 1 ಗಂಟೆಗೆ ಎಲ್ಲ ಕೊಟ್ಟು ಎಲ್ಲ ಕಟ್ಟಿ ಗ್ಲಾಸ್ ಎಲ್ಲ ಪ್ರೊಟೆಕ್ಷನ್. ಅಟ್ಲೀಸ್ಟ್ ಫೋರ್ ವೀಲರ್ ಸಿಕ್ಕಿತ್ತು. ಫೋರ್ ವೀಲರ್ ಸಿಕ್ಕಿದಾಗ ಇನ್ನೊಂದು ಆಸೆ, ಅದೊಂದು ಬೆನ್ಸ್ ಸಿಕ್ಕಿದ್ರೆ ಒಳ್ಳೇದಿತ್ತು ಅಂತ. ಅದು ಸಿಕ್ಕಿದ್ರು, ಅಯ್ಯೋ ಹೆಲಿಕಾಪ್ಟರ್ ಇದ್ರೆ ಎಷ್ಟು ಒಳ್ಳೇದಿತ್ತು. ಹೆಲಿಕಾಪ್ಟರ್ ಸಿಕ್ಕಿದ್ರು ಕೂಡ ಇನ್ನೊಂದು ಆಸೆ, ನಾವು ಇಲ್ಲಿ ಥಿಂಕ್ ಮಾಡುವಾಗ ಅಲ್ಲಿರ್ಬೇಕು. ಅದೆಲ್ಲ ಬರ್ತದೆ. ನೀವೇನು ಲಾಸ್ಟಿಗೆ ಬಯಸ್ತೀರಿ ನೋಡಿ, ಅದೇ ಟ್ರಾನ್ಸ್ಪೋರ್ಟ್ ನಮ್ಮದು ಲಾಸ್ಟಿಗೆ. ಮಹಿಮೆಯ ದೇಹದಲ್ಲಿ ನಮಗೆ ಯಾವ ಟ್ರಾನ್ಸ್ಪೋರ್ಟ್ ಬೇಕಾಗಿಲ್ಲ. ಜಸ್ಟ್ ನೀವು ಇಲ್ಲಿಂದ ಥಿಂಕ್ ಮಾಡ್ತೀನಿ, ಯು ಕೆ ಯಲ್ಲಿರ್ತೀವಿ. ಕೃಪಣ್ಣ ಈಗಲೇ ಆಲೋಚನೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಒಮ್ಮೆ ಯು ಕೆಗೆ ಹೋಗಿ ಬಂದರು, ಅವರು ಬಾಡಿ ಇಲ್ಲೇ ಇದೆ. ರೈಟ್, ಅದೇ ಟ್ರಾನ್ಸ್ಪೋರ್ಟ್. ಫಿಲಿಪ್ ಒಯ್ಯಲ್ಪಡ್ತಾ ಇದ್ದ. ಈಗ ಸಹ ಪವಿತ್ರಾತ್ಮನು ಸೂಪರ್ ನ್ಯಾಚುರಲಿ ಕೊಂಡೋಗಲಿಕ್ಕೆ ಶಕ್ತನಾಗಿದ್ದಾನೆ. ಆತನು ರಿಟೈರ್ಡ್ ಆಗಲಿಲ್ಲ. ಕೊನೆಯ ತುತ್ತೂರಿಯ ಶಬ್ದಕ್ಕೆ ಕಣ್ಣ ರೆಪ್ಪೆ ಬಡಿಯುವಷ್ಟರೊಳಗೆ ನಾವು ಜುಪ್ ಡಿಸಪಿಯರ್ ಆಗಬೇಕು. ಹಲ್ಲೆಲೂಯಾ. ಲರ್ನ್ ಟು ರಿಜಾಯ್ಸ್. ಪಕ್ಕದವರಿಗೆ ಹೇಳಿ, ಲರ್ನ್ ಟು ರಿಜಾಯ್ಸ್. ಹೇಳಿ, ಲರ್ನ್ ಟು ರಿಜಾಯ್ಸ್. ಇದೆಲ್ಲ ಸಂತೋಷ ಪಡಲಿಕ್ಕೆ ಆಗ್ತದೆ ಯಾವಾಗ ಅಂತ ಹೇಳಿದ್ರೆ, ವಾಕ್ಯವು ನಿಮ್ಮ ಹೃದಯದಲ್ಲಿ ನೆಲೆಗೊಂಡಾಗ. ಇಲ್ಲ, ಕೆಡುಕನು ನಿಮಗೆ ಮಿಸ್ಗೈಡ್ ಮಾಡುವುದಿಲ್ಲ. ಇಲ್ಲದ್ರೆ ಕೆಡುಕ ಬಂದು ಮಾತಾಡುತ್ತಾನೆ, ಜಲಸ್ ತರ್ತಾನೆ, ಹೇಟ್ರೇಡ್ ತರ್ತಾನೆ. ಇವತ್ತಿನಿಂದ ವಾಕ್ಯ ನಿಮ್ಮಲ್ಲಿ ಇದೆ ಅಂತ ಹೇಳಿದ್ರೆ ನೀವು ಯಾವಾಗಲೂ ಸಂತೋಷ ಪಡ್ತೀರಿ. ಬೆಳಿಗ್ಗೆ ಎದ್ದುಕೊಂಡು ಸಂತೋಷ ಪಡ್ರಿ. ಗ್ಲಾನ್ಗೋಸ್ಕರ ಸಂತೋಷ ಪಡ್ರಿ, ಕೃಪಣ್ಣಗೋಸ್ಕರ ಸಂತೋಷ, ಪಾಸ್ಟರ್ ಜೋಸೆಫ್ಗೋಸ್ಕರ ಸಂತೋಷ ಪಡ್ರಿ. ಯಾರಲ್ಲಿ ನಿಮ್ಮ ಸುತ್ತಮುತ್ತಲಿದ್ದಾರೆ ಅವರೆಲ್ಲರಿಗೂ ಸಂತೋಷ ಪಡ್ರಿ. ರೈಟ್. ಕೆಲವೊಮ್ಮೆ ಸಂತೋಷ ಆಗದಾಗ ಮೇರೆ ದಾಟಿ ಬರ್ತಾರೆ. ಬೈಬಲ್ ಹೇಳ್ತದೆ, ನಿನಗೆ ಯಾರಿಗಾದ್ರೂ ಊಟಕ್ಕೆ ಕರೆದಾಗ ಎಲ್ಲಿ ಹೋಗು, ಹಿಂದೆ ಹೋಗಿ ಕೂತ್ಕೋ ಅಂತ. ಆಗ ನಿನಗೆಲ್ಲರ ಮುಂದೆ ಸನ್ಮಾನ ಆಗ್ತದೆ. ಬಾ ಬಾ ಮುಂದೆ ಕೂತ್ಕೋ ಅಂತ. ಇವತ್ತಿಂದ ಮುಂದೆ ಕೂತ್ಕೊಂಡು ಹಿಂದೆ ಕೂತ್ಕೊಳ್ಬೇಡ್ರಿ. ಅದರ ಅರ್ಥ ಏನಂತ ಹೇಳಿದ್ರೆ, ಬಿ ಹಂಬುಲ್ ಅಂತ ಅರ್ಥದೆ. ನಿನ್ನನ್ನು ಹೆಚ್ಚಿಸಿಕೊಳ್ಬೇಡ, ತನ್ನನ್ನು ಹೆಚ್ಚಿಸಿಕೊಳ್ಳುವ ಪ್ರತಿಯೊಬ್ಬನು ತಗ್ಗಿಸಲ್ಪಡುವನು, ತನ್ನನ್ನು ತಗ್ಗಿಸಲ್ಪಡುವ ಪ್ರತಿಯೊಬ್ಬನು ಹೆಚ್ಚಿಸಲ್ಪಡುವನು. ಅದರ ಅರ್ಥ ನೀವು ಬೇಕು ಇಲ್ಲಿ ಮುಂದೆ, ಆಯ್ತಾ? ಹಿಂದೆ ಹೋಗಿ ಕೂತ್ಕೊಳ್ಬೇಡ್ರಿ. ಹಂಬುಲ್ ಆಗ್ತೇವೆ ಅಂತ. ನೋ, ಯು ಆರ್ ಹಂಬುಲ್. ರೈಟ್. ನಿಮಗೆ ರೆಸ್ಪಾನ್ಸಿಬಿಲಿಟಿ ಇದೆ. ಬಟ್ ಕೂತ್ಕೊಳ್ಳುವಾಗ ಉಂಟು ನೋಡಿ, ಕೂತ್ಕೊಳ್ಳುವಾಗ ಒಬ್ಬ ಬಂದು ಕೂತ್ಕೊಂಡಿದ್ದಾನೆ, ಮುಳ್ಕೊಳ್ರಿ ಪಾಸ್ಟ್ ಬಣ್ಣ ಕೇಳಿದ್ದಾರೆ. ರಿಸರ್ವೇಶನ್ ಶೀಟ್ ಇಡಬೇಡ್ರಿ. ರೈಟ್. ಇಲ್ಲಿ ಬಿಸಿಲಿಲ್ಲ ಏನು. ರೈಟ್. ಇಲ್ಲಿ ಶಾರ್ಟ್ ಪ್ಲೇಸ್ ಕೇಳ್ತದೆ. ಯಾರಿಗೂ ಜಬರ್ದಸ್ತಿ ಎಬ್ಬಿಸಬೇಡ್ರಿ.
ಒಂದು ವೇಳೆ ಎಬ್ಬಿಸ್ತೀರಾ ಅದನ್ನು ಪ್ರೀತಿಯಿಂದ ಹೇಳ್ರಿ. ನೀವು ಅಲ್ಲಿ ಸೀಟ್ ಮೊದಲು ತೋರಿಸಿ ಅವರಿಗೆ, ಅಲ್ಲಿ ಒಂದು ಸೀಟ್ ಪ್ರಿಪೇರ್ ಮಾಡಿ ಹೇಳ್ರಿ, ಪ್ಲೀಸ್ ನೀವು ಅಲ್ಲಿ ಕೂತ್ಕೊಳ್ಬೋದಾ, ನನಗೆ ಇಲ್ಲಿ ಕ್ಯಾಮರಾ ಸ್ವಲ್ಪ ಮುಂದೆ ಹಿಡಿಲಿಕ್ಕಿದ್ದಲ್ಲಿ ಕೂತ್ಕೊಳ್ಬೇಕಾಗ್ತದೆ, ನಾನು ಅಲ್ಲಿಂದ ಇಲ್ಲಿ ಬರುವಾಗ ದೂರ ಆಗ್ತದೆ. ಅವರಿಗೆ ಅರ್ಥ ಆಗ್ತದೆ. ಎಂಚನೆ ಓಡ ಫಿಕ್ಟ್ರಿ ಪೋಯಿ ಕೂಡಲೇ ಉಲ್ಲೇ ರೋಜ್ ರಕ್ಕಸ ಲೆಕ್ಕ ಲಕ್ಕವೇರ್ದಾನಿ ಪುರುಸದಿಜ್ಜಿ ನೋ. ಯಾರು ಹೊಸೊಬ್ಬರು ಬರ್ತಾರೆ ಅವ್ರನ್ನ ಹಾನರ್ ಮಾಡಿ, ಅವ್ರನ್ನ ಕೂತ್ಕೊಳ್ಳಿಸಿರಿ, ಅವ್ರಿಗೆ ಇನ್ನೊಮ್ಮೆ ಬರುವ ಅಂತ ಆಗಬೇಕು, ಅವ್ರಿಗೆ ಮನೆ ಫೀಲ್ ಆಗಬೇಕು. ನೀವು ಸಭೆಗೆ ಬರುವಾಗ ಯಾವುದೇ ಒಂದು ಕ್ಲಬ್ಬಿಗೆ ಹೋದಾಗೆಲ್ಲ ನಿಮಗೆ ಮನೆ ಅಂತ ಫೀಲ್ ಆಗಬೇಕು. ಲವ್ ಒನ್ ಎನದರ್, ರಿಜಾಯ್ಸ್. ಒಬ್ಬರಿಗಿಂತ ಒಬ್ಬರು ಏನು ಮಾಡ್ರಿ, ನಿಮ್ಮ ಪ್ರೀತಿ ಮಾನ ಮರ್ಯಾದೆಯನ್ನು ತೋರಿಸ್ತಲ್ಲಿ ಒಬ್ಬರಿಗಿಂತ ಒಬ್ಬರು ಮುಂದಾಗಿರಿ ಅಂತ ಬೈಬಲ್ ಹೇಳ್ತದೆ. ಅದರಿಂದ ಒಬ್ಬನು ನಿಮಗೆ ಕೂತ್ಕೊಳ್ಳೋ ಸೀಟಲ್ಲಿ ಕೂತ್ಕೊಂಡಿದ್ದಾನೆ, ಅವರನ್ನು ಫೋರ್ಸ್ಫುಲ್ ಆಗಿ ಟಾರ್ಚರ್ ಮಾಡಿ ಎಬ್ಬಿಸಬೇಡ್ರಿ. ನಾಳೆ ಅವನು ಓಡುವಾಗ ಎಬ್ಬಿಸಬೇಡ್ರಿ. ಹಲೋ, ನಾನು ಇಡೀ ಬರ್ಪಿನೇಜ್ ಹಾಗೆ ಎಬ್ಬಿಸಬೇಡ್ರಿ. ಅವರು ಬೇಕು ನಮಗೆ. ದೇ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ದೇವರು ಅವ್ರನ್ನು ಕರ್ಕೊಂಡು ಬಂದಿದ್ದಾನೆ. ಅವರು ಹತ್ತಿರದಿಂದ ಬಂದದ್ದಲ್ಲ, ಸಿಟಿಯಿಂದ ಬಂದ, ಅವರು ಗುಡ್ಡ ಕಾಡು ದಾಟಿ ಬಂದಿದ್ದಾರೆ. ಇಲ್ಲಿ ಎಷ್ಟೋ ಪೆಟ್ರೋಲ್ ಖರ್ಚು ಮಾಡಿ ಬಂದಿದ್ದಾರೆ. ನೀವು ಹೇಗೆ ಬಂದಿದ್ದೀರೋ ಅದೇ ರೀತಿ ಅವರು ಕೂಡ ದೂರದಿಂದ ಬಂದಿದ್ದಾರೆ. ಅವರು ಪೆಟ್ರೋಲ್ ಖರ್ಚಂತ ನೋಡಲಿಲ್ಲ, ಟಯರ್ ಸವಿತದಂತ ನೋಡಲಿಲ್ಲ, ಟಯರದ್ದು ಆಯಿಲ್ ಖಾಲಿ ಆಗ್ತಂತ ನೋಡಲಿಲ್ಲ, ಅಥವಾ ಗುಡ್ಡದಲ್ಲಿ ಸ್ಮೆಲ್ ಬರ್ತಾ ಅಂತ ನೋಡಲಿಲ್ಲ. ಬಟ್ ಅವರು ಬಂದಿದ್ದಾರೆ ವಾಕ್ಯವನ್ನು ಕೇಳಲಿಕ್ಕೆ. ರೈಟ್? ಇದೆಲ್ಲವನ್ನು ಸಹಿಸಿಕೊಂಡು ಅವರು ಬಂದಿದ್ದಾರೆ. ಯಾಕೆ? ಬಿಕಾಸ್ ದೇ ಲವ್ ಜೀಸಸ್. ಅದರಿಂದ ಹಾನರ್ ಒನ್ ಎನದರ್, ಇನ್ನೊಬ್ಬರನ್ನು ಗೌರವಿಸಿರಿ. ನಿಮ್ಮ ಲ್ಯಾಂಗ್ವೇಜ್ ಬಹಳ ಸಾಫ್ಟ್ ಆಗಿರಲಿ ಮಾತಾಡುವಾಗ. ಓಕೆ, ಸಾಫ್ಟ್ ಆಗಿರಲಿ, ಸಮಾಧಾನದಲ್ಲಿ ಮಾತಾಡಿ. ರೈಟ್? ಯಾರಿಗೂ ನಮ್ಮ ಮಾತುಗಳಿಂದ ಟಾರ್ಚರ್ ಆಗಬಾರದು. ಓಕೆ, ಅದನ್ನು ಯಾರೋ ಮುಂದೆ ಕೂತ್ಕೊಂಡಿದ್ದಾರೆ, ಲೆಟ್ ದೆಮ್ ಸಿಟ್, ನೋ ಪ್ರಾಬ್ಲಮ್. ಬಟ್ ನೀವು ಹಿಂದೆ ಇದ್ದವರು ಹಿಂದೆಯೇ ಕೂತ್ಕೊಳ್ಬೇಡಿ, ಸ್ವಲ್ಪ ಮುಂದೆ ಬನ್ನಿ ಒಮ್ಮೊಮ್ಮೆ, ಆಯಿತಾ? ಭಯ ಪಡಬೇಡ್ರಿ, ಮುಂದೆ ಬನ್ನಿ, ನೋ ಪ್ರಾಬ್ಲಮ್. ಕೆಲವೊಮ್ಮೆ ನನಗೆ ಗೊತ್ತೇ ಆಗೋದಿಲ್ಲ, ಇಡೇ ಅಲ್ಲಿ ಕೂತ್ಕೊಳ್ತಾರೆ. ನಾನು ಬಂದಿದ್ದೆ ಪಾಸ್ಟರ್ ಅಂತ. ಯಾವಾಗ ಬಂದದ್ದು? ಮೊನ್ನೆ ಸಂಡೇ ಎಲ್ಲ ಬಂದು, ನೋಡಲೇ ಇಲ್ಲ. ಯಾಕಂದರೆ ಅವರು ಕೂತ್ಕೊಳ್ಳೋಕೆ ಇಡೆಯಲ್ಲಿ ಕೂತ್ಕೊಳ್ತಾರೆ, ಎರಡು ತಲೆಯ ಮಧ್ಯದಲ್ಲಿ. ಹೇಳಿ, ದೇವರ ವಾಕ್ಯವು ನನ್ನಲ್ಲಿ ನೆಲೆಗೊಂಡಿದೆ. ದೇವರ ವಾಕ್ಯವನ್ನು ಕೇಳಿ ನಿಮ್ಮ ಹೃದಯದಲ್ಲಿ ಅದು ನೆಲೆ ಆಗುವವರೆಗೆ ಅದನ್ನು ಮೆಡಿಟೇಟ್ ಮಾಡ್ರಿ. ದೇವರ ವಾಕ್ಯ, ನೀವು ಯಾವನು ದೇವರ ವಾಕ್ಯವನ್ನು ಹೊಂದುತ್ತಾನೋ ಅವನು ಜೀವವನ್ನು ಹೊಂದುತ್ತಾನೆ ಮತ್ತು ದೇವರ ಕಟಾಕ್ಷಕ್ಕೆ ಗುರಿಯಾಗುತ್ತಾನೆ. ಯು ವಿಲ್ ರಿಸೀವ್ ಫೇವರ್ ಫ್ರಮ್ ಎವ್ರಿವೇರ್. ದೇವರ ವಾಕ್ಯ ನಿಮ್ಮ ಹೃದಯದಲ್ಲಿ ಇದೆ ಅಂತ ಹೇಳಿದ್ರೆ ಕೆಡುಕನು ಯಾರನ್ನು ಹಿಡಿಲಿಕ್ಕೆ ಆಗುದಿಲ್ಲ. ನಿಮಗೆ ಫೇವರ್ ಸಿಗ್ತದೆ, ನಿಮಗೆ ದಯೆ ಸಿಗ್ತದೆ. ಅರ್ಥ ಆಗ್ತಾ ಇದೆಯಾ? ಹಲೋ, ಕೆಡುಕನನ್ನು ಎದುರಿಸಬೇಕಾದ್ರೆ ನಿಮ್ಮಲ್ಲಿ ವಾಕ್ಯ ಬೇಕೇ ಬೇಕು. ಬೈಬಲ್ ಹೇಳ್ತದೆ, ಗಾಡ್ ಈಸ್ ಫೇತ್ಫುಲ್ ಹೂ ವಿಲ್ ಎಸ್ಟಾಬ್ಲಿಷ್ ಯು and keep you from evil. ಎಲ್ಲಿದೆ? ತೆಗೆರಿ, ಥೆಸಲೋನಿಕ 3ನೇ ಅಧ್ಯಾಯ 13, ರೈಟ್? 2 ಥೆಸಲೋನಿಕ 3:3 ಓದಿ. 3:3 ಓದಿ, ಎಲ್ಲರೂ ಓದಿರಿ. ಬಟ್ ದ ಲಾರ್ಡ್ ಈಸ್ ಫೇತ್ಫುಲ್. ಕನ್ನಡದಲ್ಲಿ ಹೇಳ್ತದೆ, ಆದರೆ ಕರ್ತನು ನಂಬಿಗಸ್ತನು, ಆತನು ನಿಮ್ಮನ್ನು ದೃಢಪಡಿಸಿ. ಹೇಗೆ ದೃಢಪಡಿಸುವಂಥದ್ದು? ಥ್ರೂ ದ ವರ್ಡ್. ಸಂಡೇ ದೇವರು ನಿಮ್ಮನ್ನು ಕರ್ಕೊಂಡು ಬಂದಿದ್ದಾನೆ. ಯಾಕೆ? ನಿಮ್ಮನ್ನು ದೃಢಪಡಿಸಲಿಕ್ಕೆ. ವಾಕ್ಯ ನೀವು ಕೇಳುವಾಗ ನೀವು ಆತ್ಮದಲ್ಲಿ ದೃಢವಾಗುತ್ತೀರಿ, ಸ್ಟ್ರಾಂಗ್ ಆಗುತ್ತೀರಿ, ವಾಕ್ಯ ನಿಮ್ಮಲ್ಲಿ ನೆಲೆಗೊಳ್ಳುತ್ತದೆ. ಆದರೆ ಕರ್ತ ನಂಬಿಗಸ್ತನು, ಆತ ನಿಮ್ಮನ್ನು ದೃಢಪಡಿಸಿ ನೀವು ಕೆಡುಕನ ಕೈಗೆ ಸಿಕ್ಕದಂತೆ ಕಾಪಾಡುವನು. ಪ್ರಾರ್ಥನೆ ಮಾಡುವ ವ್ಯಕ್ತಿಗೆ ಅಷ್ಟೊಂದು ಸೈತಾನ ಭಯ ಪಡುವುದಿಲ್ಲ.
ಉಪವಾಸ ಮಾಡುವ ವ್ಯಕ್ತಿಗೆ ಸೈತಾನಷ್ಟು ಭಯ ಪಡುವುದಿಲ್ಲ. ಯಾರು ವಾಕ್ಯ ಕೇಳ್ತಾರೆ ನೋಡಿ, ಅವರಿಗೆ ಆತನು ಭಯ ಪಡುವುದು. ಅದಕ್ಕೆ ಬೈಬಲ್ ಹೇಳ್ತದೆ, ಬಿತ್ತುವವನು ಬೀಜವನ್ನು ಬಿತ್ತುತ್ತಾ ಹೋದ. ರೈಟ್? ಕೆಲವು ಬೀಜ ದಾರಿ ಮಗ್ಗುಲಲ್ಲಿ ಬಿತ್ತು. ವಾಕ್ಯವನ್ನು ಕೇಳಿದ ಕೂಡಲೇ ಬೈಬಲ್ ಹೇಳ್ತದೆ ಸೈತಾನ ಬರ್ತಾನಂತ. ಸೈತಾನ ಹೇಳಿದಲ್ಲ, ಆದ್ರೆ ನೋಡುವ, ನಾಳೆ ಎಲ್ಲಿಯಾದರೂ ಫ್ರೀ ಇದ್ದಾಗೆ ಹೋಗ್ತೇನೆ ನಾನು. ವಾಕ್ಯ ಕೇಳಿದಾನೆ ಕರ್ಪಣ್ಣು. ವಾಕ್ಯವನ್ನು ಕೇಳಿದ ಕೂಡಲೇ, ಯಾಕಂತ ಹೇಳಿದ್ರೆ ವಾಕ್ಯ ನಿನ್ನ ಹೃದಯದಲ್ಲಿ ನೆಲೆಗೊಂಡಿತ್ತು ಅಂತ ಹೇಳಿದ್ರೆ ಮತ್ತೆ ಅವನು ನಿನ್ನನ್ನು ಹಿಡಿಯಲಿಕ್ಕೆ ಆಗುವುದಿಲ್ಲ. ವಾಕ್ಯ ನಿನ್ನಲ್ಲಿ ನೆಲೆಗೊಂಡದಿದ್ದರೆ ಅವನಿಗೆ ಪುರುಷೋತಿರುವಾಗ ನಿನ್ನನ್ನು ಹಿಡಿತಾನೆ. ಅವನಿಗೆ ಪುರುಷೋತ್ ಕೊಡಬೇಡ್ರಿ. ಅವನು ಪುರುಷೋತಿರುವಾಗ ಒಂದು ರೋಗ ಒಂದೊಂದು ಹಾಕ್ತಾನೆ, ಪುರುಷೋತಿರುವಾಗ ಒಂದು ಗೆಡ್ಡೆ ಅನ್ನೊಂದು ಹಾಕ್ತಾನೆ, ಪುರುಷೋತಿರುವಾಗ ನಿಮ್ಮ ಫೈನಾನ್ಸ್ ಅನ್ನು ಬ್ಲಾಕ್ ಮಾಡ್ತಾನೆ. ನಿಮಗೆ ಕಾಣ್ತದೆ ಮಾತ್ರ. ಹಲೋ, ವಾಕ್ಯ ನಿಮ್ಮಲ್ಲಿ ನೆಲೆಗೊಂಡಿತ್ತು ಅಂತ ಹೇಳಿದ್ರೆ ಮತ್ತೆ ನೀವು ಅವನ ಕೈಗೆ ಸಿಗುವುದಿಲ್ಲ. ಅದಕ್ಕೋಸ್ಕರ ವಾಕ್ಯದ ಬಗ್ಗೆ ಎಷ್ಟೋ ನಿಗ್ಲೆಟ್. ಅವಿಂಚಿನ ಕೇಂದಿನೇತಿ ದಲ್ಲ ಹೊಸದ್ದಲ್ಲ ಬ್ರಿಜ್ ಮಲ್ಪುಜರಿ ಮೇರೆ. ಹಳೆಯದು ನಿನಗೆ ಅರ್ಥ ಆಗಿದೆಯಾ? ಹೊಸದು ಬ್ರಿಡ್ಜ್ ಮಾಡುವ, ತೊಂದರೆ ಇಲ್ಲ. ನಿನಗೆ ಅರ್ಥ ಆಗಿದೆಯಾ? ನಿನಗೆ ಅರ್ಥ ಆಗದಿದ್ದ ಕಾರಣ ದೇವರು ಪುನಃ ಪುನಃ ಮಾತಾಡುತ್ತಾನೆ ಅಂಟಿಲ್ ನಿನಗೆ ಅರ್ಥ ಆಗೋ ತನಕ. ದೇವರಿಗೆ ಮಾತಾಡಲಿಕ್ಕೆ ತುಂಬಾ ಇದೆ ನಿಮ್ಮ ಹತ್ರ. ರೈಟ್? ಮಾತಾಡಲಿಕ್ಕೆ ತುಂಬಾ ಇದೆ. ನಿನ್ಗೆ ಎಷ್ಟು ಅರ್ಥ ಆಗಿದೆ? ನಿನ್ಗೆ ಅರ್ಥ ಆದರೆ ನೀನು ಇದ್ದ ಹಾಗೆ ಇರುವುದಿಲ್ಲ. ನೀನು ಅರ್ಥ ಆದರೆ ನಿನ್ನ ಲೆವೆಲ್ ಚೇಂಜ್ ಆಗಿರುತ್ತದೆ. ನಿನ್ಗೆ ಅರ್ಥ ಆದರೆ ಕೆಡುಕ ನಿನ್ನನ್ನು ಹಿಡಿಯುವುದಿಲ್ಲ. ತಂದೆ, ನಿನ್ನ ವಾಕ್ಯವನ್ನು ನಾನು ಇವನಿಗೆ ಕೊಟ್ಟಿದ್ದೇನೆ. ನಾನು ಲೋಕದವನು ಅಲ್ಲದೆ ಇರುವ ಪ್ರಕಾರ ಇವರು ಲೋಕದವರಲ್ಲ. ಲೋಕವು ಇವರ ಮೇಲೆ ದ್ವೇಷ ಮಾಡ್ತಾ ಇದೆ. ಲೋಕದಿಂದ ಇವರನ್ನು ತೆಗೆಯಬೇಕೆಂದು ನಾನು ಪ್ರಾರ್ಥನೆ ಮಾಡುವುದಿಲ್ಲ, ಆದರೆ ಕೆಡುಕನಿಂದ ತಪ್ಪಿಸಿ ಕಾಪಾಡಬೇಕೆಂದು ನಾನು ಪ್ರಾರ್ಥಿಸ್ತೇನೆ. ಅದರಿಂದ ವಾಕ್ಯವನ್ನು ಮೆಡಿಟೇಟ್ ಮಾಡಿರಿ, ಕೂತ್ಕೊಳ್ರಿ, ಸ್ಪೆಂಡ್ ಟೈಮ್ ಇನ್ ದ ಪ್ರೆಸೆನ್ಸ್ ಆಫ್ ಗಾಡ್. ಬೆಳಿಗ್ಗೆ ಎದ್ದುಕೊಂಡು ಒಳ್ಳೆ ಮಾಡಿ ವಾಕ್ಯವನ್ನು ಅರಿಕೆ ಮಾಡಿ ಕ್ರಿಸ್ತನಲ್ಲಿ ನೀವು ಯಾರಾಗಿದ್ದೀರಿ. ಎಸ್ ಲಾರ್ಡ್, ಇನ್ ಕ್ರೈಸ್ಟ್ ಐ ಆಮ್ ಎ ನ್ಯೂ ಕ್ರಿಯೇಷನ್. ಓಲ್ಡ್ ಥಿಂಗ್ಸ್ ಆರ್ ಪಾಸ್ಡ್ ಅವೇ, behold all things are become new. I'm born of God. Bible says your testimony is my meditation, therefore I am more understanding than all my teacher. ಅದು ಕೇವಲ ಸ್ಕ್ರಿಪ್ಚರ್ ಬಾಯಾಟ ಮಾಡಿದ್ದರಿಂದಲ್ಲ. ರೈಟ್? ಮೆಡಿಟೇಷನ್ ಅಂತ ಹೇಳಿದ್ರೆ ಅದು ನಿಮ್ಮ ಹೃದಯದಲ್ಲಿ ಎಸ್ಟಾಬ್ಲಿಷ್ ಆಗಬೇಕು, ಹೃದಯದಲ್ಲಿ ನೆಲೆಗೊಳ್ಳಬೇಕು, ಹೃದಯದಲ್ಲಿ ಕೂತ್ಕೊಳ್ಬೇಕು. ಇಟ್ ವಿಲ್ ಮೇಕ್ ಯು ವಾಯ್ಸ್. ನಿನ್ನನ್ನು ಬುದ್ಧಿವಂತನಾಗಿ ಮಾಡುತ್ತದೆ, ನಿನ್ನನ್ನು ಚುರುಕನ್ನಾಗಿ ಮಾಡುತ್ತದೆ. ದೇವರ ವಾಕ್ಯ ನಿನ್ನನ್ನು ಬುದ್ಧಿವಂತನಾಗಿ ಮಾಡುತ್ತದೆ. ಇದ್ದೀರಾ ಇಲ್ಲಿ? ಹಲ್ಲೆಲೂಯಾ. ನಾನು ಹೇಳ್ತೇನೆ, ಯಾವುದೇ ಕಾಯಿಲೆ, ಯಾವುದೇ ಗೆಡ್ಡೆ, ಯಾವುದೇ ರೋಗಗಳಿಗೆ, ಕ್ಯಾನ್ಸರ್, ಅದಕ್ಕೆಲ್ಲ ಭಯಪಡಬೇಡ್ರಿ. ಅದು ದೇವರ ಮಕ್ಕಳನ್ನು ಮುಟ್ಟುವುದಿಲ್ಲ. ಭಯಪಡುವ ಅಗತ್ಯನೇ ಇಲ್ಲ. ಅದಕ್ಕೆ ನೆಲೆ ಇಲ್ಲ. ಅದಕ್ಕೆ ನೆಲೆ ಇರುವುದಂದ್ರೆ ವಾಕ್ಯ ನೆಲೆ ಇಲ್ಲದ ಕಾರಣ ಅಷ್ಟೇ. ಬಟ್ ವಾಕ್ಯ ನಿಮಗೆ ಸಿಕ್ಕಿದ ಕೂಡಲೇ ಅದಕ್ಕೆ ರೆಸ್ಪಾನ್ಸ್ ಕೊಡ್ರಿ, ಇಮಿಡಿಯೇಟ್ ರೆಸ್ಪಾನ್ಸ್ ಕೊಡ್ರಿ. ಕೆಲವೊಮ್ಮೆ ಸೈತಾನ ಬಂದು ಹೇಳ್ತಾನೆ, ಅವನು ಸ್ಟ್ರಾಟಜಿ ಯೂಸ್ ಮಾಡ್ತಾನೆ. ಅವನು ಹೇಳ್ತಾನೆ, ಹಾಗೆ ವಾಕ್ಯ ಕೆಲಸ ಮಾಡಿದ್ರೆ ಅವರು ಯಾಕೆ ಹೀಗೆ ಆದರು, ಇವರು ಹೀಗೆ ಹಾಗೆ ಆದರು, ಅವ್ರ ಹತ್ರ ವಾಕ್ಯ ಇರಲಿಲ್ವೋ, ಅವ್ರ ಹತ್ರ ವಾಕ್ಯ ಇರಲಿಲ್ವೋ, ಆಗ ನೀನು ದೇವರನ್ನು ಸುಳ್ಳುಗಾರ ಮಾಡ್ತೀಯ. ನಿನ್ನ ಮಗ್ಗುಲಲ್ಲಿ 1000 ಜನರು, ನಿನ್ನ ಬಲಗಡೆಯಲ್ಲಿ 10,000 ಜನರು ಸತ್ತು ಬಿದ್ದರು, ನೀನು ದೃಢವಾಗಿ ನಿಲ್ಲಬಹುದು. ಇಫ್ ಯು ಹ್ಯಾವ್ ದ ವರ್ಡ್ ಆಫ್ ಗಾಡ್ ಇನ್ ಯೋರ್ ಸ್ಪಿರಿಟ್. ರೈಟ್? ಅವರನ್ನು ಇವರನ್ನು ನೋಡಬೇಡ. ನಿನಗೆ ಅವರು ಇವರು ಆಧಾರ ಅಲ್ಲ, ನಿನಗೆ ವಾಕ್ಯ ಆಧಾರ. ನಿನ್ನ ಆರೋಗ್ಯಕ್ಕೆ 4 ಮಂದಿ ಸ್ವಸ್ಥತೆ ಹೊಂದಿದ್ದಾರೆ, ಅವರ ಆಧಾರ ಅಲ್ಲ. ನಿನ್ನ ಆರೋಗ್ಯಕ್ಕೆ ಆಧಾರ ದೇವರ ವಾಕ್ಯ. ಪ್ರೈಸ್ ಗಾಡ್. ವಾಕ್ಯ ನಿನ್ನ ಒಳಗೆ ಕೂತ್ಕೊಳ್ಬೇಕು. ಹಾಗೂ ಕೂತ್ಕೊಳ್ಳೋದ ಹಾಗೆ ದುಷ್ಟನು ಸ್ಟ್ರಾಟಜಿ ಯೂಸ್ ಮಾಡ್ತಾನೆ. ಅದಕ್ಕೆ ಬೈಬಲ್ ಹೇಳ್ತಿದೆ, ಅವುಗಳನ್ನು ಹೊಂದುವವರಿಗೆ ಅದು ಜೀವ,
ಆಗ ಅಲ್ಲಿ ಸಿಸ್ಟರ್ ಶಮೀನ್ ಅವರ ಮಗಳು ಆಕೆ ಮೆಡಿಟೇಟ್ ಮಾಡಿದಳು, ಆಕೆ ನೋಡಿದಳು ಅಲ್ಲಿ ಪೋಡಿಯಂನ ಮೇಲೆ ಆಕೆ ಇರುವಂಥದ್ದು. ದೇವರ ವಾಕ್ಯ ನಿಮ್ಮ ಇಮ್ಯಾಜಿನೇಷನ್ಗಳನ್ನು ಬದಲಾಯಿಸ್ತದೆ, ಇನ್ನರ್ಲಿ ಪಿಕ್ಚರ್ ಕೊಡುತ್ತದೆ, ಇನ್ನರ್ಲಿ ಇಮ್ಯಾಜಿನೇಷನ್ ಚೇಂಜ್ ಮಾಡುತ್ತದೆ, ಇನ್ನರ್ಲಿ ನಿಮ್ಮ ಒಳಗೆ ಡ್ರಾ ಮಾಡುತ್ತದೆ. ನೀವು ಇಲ್ಲಿದ್ದವರಾಗಿ ಎಲ್ಲೋ ಹೋಗುವಾಗೆ ನೋಡ್ತೀರಿ. ಈ ಸೇವೆ ಪ್ರಾರಂಭವಾಗುವ ಮುಂಚೆ ಈ ಕಾಡಲ್ಲಿ ನಾನು ನೋಡ್ತಾ ಇದ್ದೆ, ಇಲ್ಲಿ ಚರ್ಚ್ ಆಗುವಂಥದ್ದು, ಅನೇಕ ಜನರು ಬರುವಂಥದ್ದು, ಅನೇಕ ಗಾಡಿಗಳು ಪಾರ್ಕ್ ಆಗುವಂಥದ್ದು ನೋಡ್ತಾ ಇದ್ದೆ. ಆಗಲೇ ನಾನು ಹೇಳ್ತಾ ಇದ್ದೆ, ನೀವು ಕೇವಲ 3 ಮಂದಿಯನ್ನು ನೋಡ್ತಾ ಇದ್ದೀರಿ, ನಾನು ಸಾವಿರಾರು ಜನ ನೋಡ್ತಾ ಇದ್ದೇನಂತ. ಮನೆಯ ಒಳಗೆ ಪ್ರಾರಂಭ ಮಾಡುವಾಗ ನಾನು ಹೇಳ್ತಾ ಇದ್ದೆ, ನೀವು ಕೇವಲ 6 ಮಂದಿಯನ್ನು ನೋಡಬಹುದು, ರಿಲ್ಯಾಕ್ಸ್. ನಾನು ಅನೇಕ ಜನರನ್ನು ಗುಂಪು ಗುಂಪಾಗಿ ಜನ ಬರೋದನ್ನು ನಾನು ನೋಡ್ತಾ ಇದ್ದೇನೆ. ಐ ಸಿ. ಅನೇಕರು ಸಜೆಷನ್ ಮಾಡುದು, ಈ ಕಾಡಿನಲ್ಲಿ ಯಾಕೆ ಸ್ಟಾರ್ಟ್ ಮಾಡ್ತಿ, ಅಲ್ಲಿ ಉಡುಪಿಯಲ್ಲಿ ಸ್ಟಾರ್ಟ್ ಮಾಡ್ಬೋದಲ್ಲ ಅಂತ. ಯಾರೆಲ್ಲ ಇಲ್ಲಿ ಪ್ರಾರಂಭದಲ್ಲಿ ಬಂದಿದ್ದಾರೆ ನೋಡಿ, ಅವರು ಫೇತಲ್ಲೇ ಬಂದಿದ್ದಾರೆ. ನಾನು ಅಪ್ರಿಷಿಯೇಟ್ ಮಾಡ್ತೇನೆ, ಯಾರು ಪ್ರಾರಂಭದಲ್ಲಿ ಇಲ್ಲಿ ಬಂದಿದ್ದಾರೆ ಅವರು ನಂಬಿಕೆಯಲ್ಲೇ ಬಂದಿದ್ದಾರೆ. ಯಾಕಂತ ಹೇಳಿದ್ರೆ ಇಲ್ಲಿ ಕಾಡಲ್ಲಿ ಬರಬೇಕಾದ್ರೆ ನಂಬಿಕೆ. ಕೆಲವರು ಬಂದು ಮಿಸ್ಗೈಡ್ ಮಾಡೋದು, ಈ ಮನೆಯಲ್ಲಿ ಪ್ರಾರಂಭ ಮಾಡೋದು, ಅವು ಚರ್ಚ್ ಅತಿ ಅವು ಇಲ್ಲಿಯ ಮನೆ ಇಡೇಗಂತ. ಅವ್ರಿಗೆ ಗೊತ್ತಿಲ್ಲ ಚರ್ಚ್ ಮನೆ ಮತ್ತು ಚರ್ಚ್ ಆಗುದಂತ. ವಾಕ್ಯ ಇದ್ದವರು ನಿಂತರು. ರೈಟ್. ಯೇಸ್ವಾಮಿ ಒಟ್ಟು ಇದ್ದ ಅನೇಕರು 72 ಮಂದಿ ಇದ್ದರು, ಎಲ್ಲ ಹೋದರು. 12 ಮಂದಿ ಮಾತ್ರ ಉಳಿದರು. 12 ಮಂದಿ ನೀವು ಸಹ ಹೋಗ್ತೀರಾ ಅಂತ ಕೇಳಿದೆ. ಎಲ್ಲಿ ಹೋಗಲಿ ಸ್ವಾಮಿ, ಜೀವ ಕೊಡುವ ವಾಕ್ಯಗಳು ನಿನ್ನಲ್ಲಿದೆ. ವಾಕ್ಯವನ್ನು ಪ್ರೀತಿಸುವ ವ್ಯಕ್ತಿ ಅವನು ನಿಲ್ತಾನೆ. ಅವನ ನ್ಯಾಚುರಲ್ ಸಿಚುವೇಶನ್ ನೋಡುವುದೇ ಇಲ್ಲ. ಅವನಿಗೆ ಗೊತ್ತುಂಟು, ಕಂಡೀಷನ್ಗಳು ಬದಲಾಗುತ್ತದೆ, ಗೋಡೆಗಳು ಉದರುತ್ತವೆ, ಕಾಡು ನಾಡಾಗುತ್ತದೆ, ಕಾಡು ಸಿಟಿ ಆಗುತ್ತದೆ. ಯು ಆರ್ ಸ್ಪ್ರೆಡಿಂಗ್ ಆಲ್ ಓವರ್ ದ ವರ್ಲ್ಡ್. ಯಾರು ಕ್ರಿಟಿಸೈಸ್, ಯಾರು ತಮಾಷೆ ಮಾಡಿದ್ರು ಅದಕ್ಕೆ ನಾವು ಕಿವಿ ಕೊಡುವುದಿಲ್ಲ. ವಿ ನೋ ಹೂ ವಿ ಆರ್ ಇನ್ ಕ್ರೈಸ್ಟ್. ಕ್ರಿಸ್ತನಲ್ಲಿ ನಾವು ಯಾರು ಆಗಿದ್ದೇವೆ ಅದನ್ನೇ ನಾವು ನೋಡುವರಾಗಿದ್ದೇವೆ. ನಾನು ಹೇಳ್ತೇನೆ, ನೀವೆಲ್ಲರೂ ನೋಡುವಂಥ ಸ್ಥಿತಿಯನ್ನು, ನೋಡುವಂಥ ದೃಷ್ಟಿಕೋನವನ್ನು ಬದಲಾಯಿಸಿರಿ. ನೀವು ಅವಾಗಲೂ ರೋಗದಲ್ಲಿ ಬೀಳುವಂಥದ್ದು, ಕಾಯಿಲೆಯಲ್ಲಿ ಬೀಳುವಂಥದ್ದು ನೋಡಬೇಡ್ರಿ. ದೇವರು ನಿಮ್ಮನ್ನು ಅನೇಕರಿಗೋಸ್ಕರ ಯೂಸ್ ಮಾಡುವಂಥದ್ದು ನೋಡ್ರಿ. ನೀವು ರೋಗಿಗಳ ಮೇಲೆ ಕೈಟಾಗ ಸ್ವಸ್ಥತೆ ಹೊಂತಾರೆ. ಒಂದು ವೇಳೆ ಮಕ್ಕಳು ಸ್ಟೂಡೆಂಟ್ಗಳಾದರೆ ನೀವು ಅನೇಕ ಯೂತ್ಗಳಿಗೆ ರೀಚ್ ಆಗುವುದನ್ನು ನೋಡ್ರಿ. ನೋಡಿ, ಆಪರ್ಚುನಿಟಿಗಳು ತಾನೇ ನಿಮಗೋಸ್ಕರ ಬರುತ್ತವೆ, ತಾನೇ ನಿಮಗೋಸ್ಕರ ಡೋರ್ ಓಪನ್ ಆಗ್ತದೆ. ಒಳಗಿಂದ ನಿಮಗೆ ಬಾಗಿಲು ತೆರೆಯಿತು, ಹೊರಗೆ ಬಾಗಿಲು ತೆರೆಯುತ್ತದೆ. ಒಳಗಿಂದ ನೀನು ಬದಲಾದಿ, ಹೊರಗೆ ತನ್ನಷ್ಟಕ್ಕೆ ಬದಲಾಗುತ್ತದೆ. ಹೊರಗೆ ನೀನು ಆರೋಗ್ಯವಾಗಿದ್ದಿ, ಒಳಗೆ ಆರೋಗ್ಯವಾಗಿದ್ದಿ, ಹೊರಗೆ ಆರೋಗ್ಯವಾಗಿರುತ್ತೆ. ಹಲೋ, ಚೇಂಜ್ ಇನ್ಸೈಡ್. ಕಮಾನ್ ಹೇಳಿ, ಚೇಂಜ್ ಇನ್ಸೈಡ್. ಇವತ್ತು ನಿನ್ನ ಜೀವಿತದಲ್ಲಿ ಖಾಲಿ ಖಾಲಿ ಕಾಣಬಹುದು, ಬಟ್ ನಾಳೆ ನಿಮ್ಮ ಕೈಯಲ್ಲಿ ಇರುತ್ತದೆ. ಇಲ್ಲದನ್ನು ಇರುವ ಹಾಗೆ ಕರೆಯುವ ದೇವರ ಮೇಲೆ ನಂಬಿಕೆ ಇಡ್ರಿ. ನಿಮ್ಮ ವಿಷನ್ಗೋಸ್ಕರ ಅನೇಕರು ಕ್ರಿಟಿಸೈಸ್ ಮಾಡುವವರು, ತಮಾಷೆ ಮಾಡುವವರು, ಬಟ್ ಅದಕ್ಕೆ ಕಿವಿ ಕೊಡಬೇಡ್ರಿ. ಟ್ರಸ್ಟ್ ಇನ್ ಗಾಡ್. ನಿಮ್ಮ ನಂಬಿಕೆಗೆ ಆಧಾರ ದೇವರ ವಾಕ್ಯ. ಮೇ ಬಿ ಅನೇಕರು ನಿಮ್ಮನ್ನು ತಮಾಷೆ ಮಾಡ್ಬೋದು, ಅನೇಕರು ಕ್ರಿಟಿಸೈಸ್ ಮಾಡ್ಬೋದು. ಮಲ್ಲಮಲ್ಲ ಬಾತಿರುವೆ ದಾಲಜ್ಜಿ ಅಂತ ನಾನು ಮೊದಲು ಮಾತಾಡುವಾಗ ಹಾಗೆ ಹೇಳಿದ್ದು, ಮಲ್ಲಮಲ್ಲ ಬಾತಿರುವೆ ಹೆಂಚಿನವು ಸತ್ತು ಬೋಧನೆ. ರೋಡ್ ಆಪುಣ್ಗೆ, ಚರ್ಚ್ ಆಪುಣ್ಗೆ, ಗಾಡಿ ಬಾರ್ಪುಣ್ಗೆ ನಡತ್ ಸೈಕಲ್ ಬರ್ರೇತ ಆದಿ ಜಂಚಿನ ಮತ್ತೆ ಪೊದಲ್ ಪಜರಿಗೆ ಪುಲೆ. ಯಾಕಂತ ಹೇಳಿದ್ರೆ ಈ ಸಂದರ್ಭದಲ್ಲಿ ಉಂಟು ನೋಡಿ, ಅಲ್ಲೆಲ್ಲ ಹುಲ್ಲು ಬರುವಾಗ ಇವರಿಗೆ ಪ್ಯಾಂಟಿಗೆ ಎಲ್ಲ ತಾಗುವುದು. ಕೆಲವರು ಗುಣಗುಟ್ಟಿ ಬರುವುದು, ಗುಣಗುಟ್ಟಿ ಬರುವಾಗ ಸ್ಟೇಜಲ್ಲಿ ಅದೇ ಮೆಸೇಜ್ ಬರುವುದು. ಮತ್ತೆ ಅವರು ಎಂಕುಲೆ ಪಾತ್ರದ ಬೈದೀನಿ. ರೈಟ್.
ಯಾಕಂದರೆ ಒಂದು ಚಳಿ ಈ ಕಾಲದಲ್ಲಿ, ಮತ್ತೊಂದು ಅದು ಬಲೆ ಇರ್ತದೆ ಆ ಹುಲ್ಲಿಗೆ ಒಂದು, ಹೇಗೆ ಅದು ಬರುವಾಗ ಹುಲ್ಲಿನಿಂದ ಹೀಗೆ ಬರುವಾಗ ಇವರ ಪ್ಯಾಂಟಿಗೆಲ್ಲ ತಾಗಿ ಒಂದೊಂದೇ ಕಿತ್ತಲಿಕ್ಕೆ ಮತ್ತೆ ಆ ಸ್ಥಿತಿಯಲ್ಲಿ ಕೆಲವರು ಬಂದಿರಿ. ಈಗ ನಿಮಗೆ ರೋಡಲ್ಲಿ ಬರ್ತಾ ಇದ್ದೀರಿ, ಇಲ್ಲಿ ಪ್ರಾರಂಭದಲ್ಲಿ ಬರುವವರು ಹಾಗೆ ಬಂದಾರೆ. ಬರೆದ ಸೂರ್ಯ ಟಿಪ್ ಟಾಪ್ ಆಗಿ ಬರುವುದು, ಬರುವಾಗ ಪಾಪ ಅವನ ಕಾಲಿಗೆಲ್ಲ ಈ ಬಲೆಗಳು. ರಮೇಶ್ ಬದ ಬರುವಾಗ ಕೆಲವರು ಜಾರಿ ಬಿದ್ದು ಮತ್ತು ಇಲ್ಲಿ ಒಂದು ಹೀಲಾಗುವುದು. ಬರುವಾಗ ಹೇಗೆಗೋ ಬಂದಿದ್ದಾರೆ. ಅವ್ರಿಗೂ ಯಾರು ಪ್ರಾರಂಭದಲ್ಲಿ ನೀವು ಏನು ಇಲ್ಲದಾಗ ಬಂದಿದ್ದೀರಿ, ಒಂದು ಜೋರಾಗಿ ಚಪ್ಪಾಳೆ ತಟ್ಟಿರಿ. ಪ್ರೈಸ್ ಗಾಡ್, ಹಲ್ಲೆಲೂಯಾ ಹೇಳಿ. ನಾವಿದ್ದ ಹಾಗೆ ಇರುವುದೇ ಇಲ್ಲ. ವಾಕ್ಯವನ್ನು ನೋಡ್ರಿ, ಎಲ್ಲ ಬದಲಾಗುತ್ತದೆ. ನಿಮ್ಮ ಮನೆಯ ಕಂಡೀಷನ್ ಬದಲಾಗುತ್ತದೆ. ಕೇಡುಕನು ನಿಮ್ಮ ಮನೆ, ನಿಮ್ಮ ಕುಟುಂಬ, ನಿಮ್ಮ ಮಕ್ಕಳನ್ನು ಹಿಡೀಲಿಕ್ಕೆ ಆಗುವುದಿಲ್ಲ, ನಿಮ್ಮ ಬಿಸ್ನೆಸ್ ಅನ್ನು ಹಿಡೀಲಿಕ್ಕೆ ಆಗುವುದಿಲ್ಲ, ನಿಮ್ಮ ಫೈನಾನ್ಸ್ ಅನ್ನು ಹಿಡೀಲಿಕ್ಕೆ ಆಗುವುದಿಲ್ಲ. ವಾಕ್ಯವನ್ನು ಮೆಡಿಟೇಟ್ ಮಾಡ್ರಿ. ಪಾಸ್ಟರ್ ನನಗೆ ವಾಕ್ಯ ಒಳಗೆ ಹೋಗುವುದಿಲ್ಲ, ಈ ಒಂದು 3 ದಿನ ಫಾಸ್ಟಿಂಗ್ ಮಾಡು, ನೋ ಪ್ರಾಬ್ಲಮ್. ಅನ್ನ ಸ್ವಲ್ಪ ಕಮ್ಮಿ ಆದಾಗ ವಾಕ್ಯ ಪ್ರವೇಶಿಸ್ತದೆ ಆತ್ಮದಲ್ಲಿ. ಯಾಕೆ ನಾವು ಫಾಸ್ಟಿಂಗ್ ಮಾಡುವುದು? ನಾನು ಫಾಸ್ಟಿಂಗ್ ಮಾಡಿದ್ರಿಂದ ದೇವರು ಬದಲಾಗುವುದಿಲ್ಲ, ನಾನು ಫಾಸ್ಟಿಂಗ್ ಮಾಡಿದ್ರಿಂದ ನಾನು ಬದಲಾಗುತ್ತಾನೆ. ವಾಕ್ಯ ನನ್ನ ಆತ್ಮದ ಒಳಗೆ ಪ್ರವೇಶಿಸ್ತದೆ. ಕೆಲವೊಮ್ಮೆ ನಾನು ವಾಕ್ಯಗಳನ್ನು ಮಾತಾಡುವಾಗ ಸ್ಟ್ರಗಲ್ ಆಗ್ತೇನೆ, ಇಮಿಡಿಯೇಟ್ಲಿ ನಾನು ಸಪರೇಟ್ ಆಗ್ತೇನೆ, ಫಾಸ್ಟಿಂಗ್ ಕೂತ್ಕೊಳ್ತೇನೆ. ಸಡನ್ಲಿ ವರ್ಡ್ ನನ್ನ ಆತ್ಮದಲ್ಲಿ ಪ್ರಕಟಣೆ ಆಗ್ತದೆ, ಬೆಳಕಾಗ್ತದೆ. ಅದರಿಂದ ಈ ವಾರದಲ್ಲಿ 24/7 ಇದೆ. ಓಕೆ, ಈ ವಾರದಲ್ಲಿ ನಾವು 3 ದಿನದ ಫಾಸ್ಟಿಂಗ್ ಪ್ರೇಯರ್ ಇಟ್ಟಿದ್ದೇವೆ. ಮೊನ್ನೆ ಲೀಡರ್ಸ್ ಮೀಟಿಂಗಲ್ಲಿ ನಾನು ಮಾತಾಡಿದ್ದೇನೆ. 3 days ಆಲ್ರೆಡಿ ಫೇಸ್ಬುಕ್ಕಲ್ಲಿ ಬಿದ್ದಿದೆ. ಓಕೆ, 3 days 3 ದಿನ ಫಾಸ್ಟಿಂಗ್ ಪ್ರೇಯರ್ ಇದೆ. ದಿಸ್ ಮಂತ್ ಆಫ್ ಪ್ರೇಯರ್ ನಾವು ಡಿಫ್ರೆಂಟ್ಲಿ ಪ್ರೇಯರ್ ಮಾಡಲಿಕ್ಕಿದ್ದೇವೆ. ಓಕೆ, 3 days ಡೋಂಟ್ ಮಿಸ್. ಬನ್ನಿ. ಸಂಜೆ 5 ಗಂಟೆಯಿಂದ 10 ಗಂಟೆವರೆಗೆ, ಗುರುವಾರ, ಶುಕ್ರವಾರ, ಶನಿವಾರ 3 days ಡೋಂಟ್ ಮಿಸ್. ಲೆಟ್ ಅಸ್ ಪ್ರೇ. ನಾವು ನೇಷನ್ಗೋಸ್ಕರ ಪ್ರಾರ್ಥನೆ ಮಾಡುವ, ನಮ್ಮ ಜಿಲ್ಲೆಗೋಸ್ಕರ ಪ್ರಾರ್ಥನೆ ಮಾಡುವ, ನಶಿಸಿ ಹೋಗುವಂಥ ಆತ್ಮಗಳಿಗೋಸ್ಕರ ಪ್ರಾರ್ಥನೆ ಮಾಡುವ, ಎಲ್ಲರೂ ನಾಶವಾಗಬಾರದು, ಎಲ್ಲರೂ ನಿತ್ಯ ಜೀವವನ್ನು ಹೊಂದುವುದಕ್ಕೋಸ್ಕರ ಪ್ರಾರ್ಥನೆ ಮಾಡುವ. ನಾವು ದೇವರ ಉದ್ದೇಶವನ್ನು ಮಾಡಿದಾಗ ರಾಷ್ಟ್ರಗಳನ್ನು ಕೇಳಿರಿ, ನಾನು ನಿಮಗೆ ಕೊಡುತ್ತೇನೆ. ಹಲ್ಲೆಲೂಯಾ. ಗಾಡ್ ಇಸ್ ರೆಡಿ. ದೇವರು ಸಿದ್ಧವಾಗಿದ್ದಾನೆ, ದೇವದೂತರು ಸಿದ್ಧವಾಗಿದ್ದಾರೆ, ಪರಲೋಕ ಸಿದ್ಧವಾಗಿದೆ. ಡೋಂಟ್ ಮಿಸ್. ಲೆಟ್ಸ್ ಪ್ರೇ ಟುಗೆದರ್. ಒಟ್ಟಾಗಿ ನಾವು ಅನ್ಯ ಭಾಷೆಯಲ್ಲಿ ಮಾತಾಡಲಿಕ್ಕಿದ್ದೇವೆ, ಒಟ್ಟಾಗಿ ನಾವು ದೇವರ ವಾಕ್ಯವನ್ನು ಘೋಷಣೆ ಮಾಡಲಿಕ್ಕಿದ್ದೇವೆ. ದೇವದೂತರು ನಾವು ಮಾತಾಡುವಾಗ ಅವರು ಮ್ಯಾನಿಫೆಸ್ಟ್ ಆಗುತ್ತಾರೆ. ಇಲ್ಲಿಂದ ನಾವು ಪ್ರಾರ್ಥನೆ ಮಾಡುತ್ತೇವೆ, ಬೇರೆ ಊರುಗಳಲ್ಲಿ ಕೆಲಸ ಆಗ್ತದೆ. 2026ಗೆ ನಾವು ಎಂಟರ್ ಆಗುವಾಗ ಡಿಫ್ರೆಂಟ್ ಡೈಮೆನ್ಷನಲ್ಲಿ ಎಂಟರ್ ಆಗುವ. ನಾನು ಹೇಳ್ತೇನೆ, ನಿಮ್ಮ ಸ್ಟೋರಿ ಬದಲಾಗುತ್ತದೆ. ನೀವು ವಾಕ್ಯವನ್ನು ಅರ್ಥ ಮಾಡುವ ರೀತಿ ಬದಲಾಗ್ತದೆ. ಫಾಸ್ಟ್ ಆ್ಯಂಡ್ ಪ್ರೇ. ಬೇಕಾದರೆ 3 ದಿನ ಕಂಟಿನ್ಯೂ ಫಾಸ್ಟ್ ಮಾಡೋದಾದ್ರೆ ಫಾಸ್ಟಿಂಗ್ ಮಾಡಿರಿ, ಒಂದು ಊಟ ಬಿಡುವುದಾದರೆ ಒಂದು ಊಟ ಬಿಡಿರಿ, ಬಟ್ ಫಾಸ್ಟ್ ಆ್ಯಂಡ್ ಪ್ರೇ. ಆ್ಯಕ್ಚುಲಿ ನೆಕ್ಸ್ಟ್ ಇಯರ್ ನಾನು ಎವ್ರಿ ಡೇ, ಎವ್ರಿ ಮಂತ್, ಹೋಲ್ ನೈಟ್ ಪ್ರೇಯರ್ ಇಡ್ಲಿಕ್ಕಿದ್ದೇನೆ. ಹೋಲ್ ನೈಟ್ ಎವ್ರಿ ಮಂತ್. ಓಕೆ, ಹೋಲ್ ಮಂತ್, ಪ್ರತಿ ತಿಂಗಳು, ಜನವರಿ, ಫೆಬ್ರವರಿ, ಮಾರ್ಚ್, ಗೊತ್ತಿಲ್ಲ, ಹೋಗ್ತಾ ಇರ್ತದೆ. ರೈಟ್, ಹೋಗ್ತಾ ಇರ್ತದೆ. ಎನಿ ಟೈಮ್ ರೆಪ್ಚರ್ ಆಗ್ಬೋದು. ರೈಟ್, ಅದರಿಂದ ಬಿ ಪ್ರಿಪೇರ್. ಪ್ರೇಯರ್ ಯಾಕೆ ನಾನು ಹೋಲ್ ನೈಟ್ ಪ್ರೇಯರ್ ಮಾಡಲಿಲ್ಲ ಅಂತ ಹೇಳಿದರೆ, ಇಲ್ಲಿ ಬಂದ್ ಮಾಡಿದರೆ ಸೆಕೆ ಆಗ್ತದೆ. ರೈಟ್, ಓಪನ್ ಮಾಡಿದರೆ ಪಕ್ಕದವರಿಗೆ ನಿದ್ರೆ ಮಾಡಲಿಕ್ಕೆ ಆಗುವುದಿಲ್ಲ. ಅದಕ್ಕೋಸ್ಕರ ನಾನು ಇಡಲಿಲ್ಲ. ಮತ್ತೆ
ಹೋಲ್ ನೈಟ್ ಪ್ರೇಯರ್ ಇಡಲಿಲ್ಲ. ಬಟ್ ನೆಕ್ಸ್ಟ್ ನಮ್ಮದು AC ಆಗ್ತದೆ, ಸೌಂಡ್ ಸಿಸ್ಟಮ್ ಚೇಂಜ್ ಆಗ್ತದೆ. ಪ್ರೈಸ್ ಗಾಡ್, ಎಲ್ಲ ಚೇಂಜ್ ಆಗ್ತದೆ. ಓಕೆ, ಲೆಟ್ಸ್ ಪ್ರೇ ಟುಗೆದರ್. ನಾವು ಪ್ರಾರ್ಥನೆ ಮಾಡುವ. ನಾನು ಹೇಳ್ತೇನೆ, ನಿಮಗೆ ಪ್ರಾರ್ಥನೆ ಮಾಡಲಿಕ್ಕೆ ಆಗದವರು ನೀವು ಪ್ರಾರ್ಥನೆ ಮಾಡ್ತೀರಿ. ಬರಬೇಡ ಅಂತ ಹೇಳಿದ್ರೆ ನೀವು ಬರ್ತೀರಿ. ರೈಟ್, ಬರ್ತೀರಿ. ಯಾಕಂತ ಹೇಳಿದ್ರೆ ಪ್ರೇಯರಿಗೆ ಪವಿತ್ರಾತ್ಮನು ನಿಮ್ಮನ್ನು ಎಬ್ಬಿಸ್ತಾನೆ. ನಿಮ್ಮನ್ನು ಸುಮ್ಮನೆ ಇರಲಿಕ್ಕೆ ಬಿಡುವುದಿಲ್ಲ. ಆತನು ತನ್ನ ಸೂಚಿತವನ್ನು ನೆರವೇರಿಸಬೇಕೆಂದು ನಿಮ್ಮಲ್ಲಿ ಉದ್ದೇಶವನ್ನು, ಪ್ರಯತ್ನವನ್ನು ಆತನೇ ಉಂಟು ಮಾಡುತ್ತಾನೆ. ನೀವು ಪವಿತ್ರಾತ್ಮ ಭರಿತರಾಗಿ ಪ್ರಾರ್ಥನೆ ಮಾಡುವವರಾಗಿದ್ದೀರಿ, ಗಂಟೆಗಟ್ಟಲೆ ಪ್ರಾರ್ಥನೆ ಮಾಡುವವರಾಗಿದ್ದೀರಿ. ನಿಮ್ಮ ಪ್ರಾರ್ಥನೆಯ ಮೂಲಕ ಅನೇಕ ಸಂಗತಿಗಳು ಬದಲಾಗುತ್ತವೆ. ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಮನೆಯಲ್ಲಿ ಬದಲಾಗುತ್ತದೆ. ನಿಮ್ಮ ಸ್ಟೋರಿ ಚೇಂಜ್ ಆಗುತ್ತದೆ. ಪೇತ್ರನನ್ನು ಸೆರೆಮನೆಯಲ್ಲಿ ಹಾಕಿದಾಗ ಸಭೆ ಆಸಕ್ತಿಯಿಂದ ಪ್ರಾರ್ಥನೆ ಮಾಡ್ತಾ ಇತ್ತು. ಸಡನ್ಲಿ ದೇವದೂತನು ವಿಸಿಟ್ ಮಾಡಿದ, ಸಂಕಲೆಗಳು ಕಳಚಲ್ಪಟ್ಟವು, ಸೆರೆಮನೆಗಳು ತೆರೆಯಲ್ಪಟ್ಟವು. ಪ್ರಾರ್ಥನೆಯ ಶಕ್ತಿ. ನಾನು ಹೇಳ್ತೀನಿ, ನೀವು ಪ್ರಾರ್ಥನೆ ಮಾಡುವಾಗ ಅನೇಕರು ಸೆರೆಮನೆಯಲ್ಲಿದ್ದಾರೆ, ಅನೇಕರು ಹಿಂಸೆಯಲ್ಲಿದ್ದಾರೆ, ಅನೇಕ ಕಡೆಗೆ ಗಾಸ್ಪೆಲ್ ಹೋಗಲಿಲ್ಲ. ನಾನು ಹೇಳ್ತೀನಿ, ನೀವು ಪ್ರಾರ್ಥನೆ ಮಾಡುವಾಗ ಅನ್ರೀಚಿಗೆ ರೀಚ್ ಆಗ್ತದೆ ಸುವಾರ್ತೆ. ಅನೇಕರು ನಿತ್ಯ ಜೀವನ ಹೊಂದುತ್ತಾರೆ. ನಾನು ಹೇಳ್ತೀನಿ, ದೇವರ ಮನೆಯನ್ನು ನೀವು ಕಟ್ಟುವಾಗ ದೇವರು ನಿಮ್ಮ ಮನೆಯನ್ನು ಕಟ್ಟುವುದಿಲ್ವಾ? ನೀನು ದೇವರ ವಿಷಯದಲ್ಲಿ ಆಸಕ್ತಿ ಇರುವಾಗ ದೇವರು ನಿನ್ನ ವಿಷಯದಲ್ಲಿ ಆಸಕ್ತಿ ಇರುವುದಿಲ್ವಾ? ದೇವರ ಮಕ್ಕಳ ವಿಷಯದಲ್ಲಿ ನೀನು ಆಸಕ್ತಿಯಲ್ಲಿ ಇರುವಾಗ ನಿಮ್ಮ ಮಕ್ಕಳ ವಿಷಯದಲ್ಲಿ ದೇವರು ಕೇರ್ ಮಾಡುವುದಿಲ್ವಾ? ಡೋಂಟ್ ಲಿವ್ ಎ ಸೆಲ್ಫಿಶ್ ಲೈಫ್. ಸ್ವಾರ್ಥದಲ್ಲಿ ಜೀವಿಸಬೇಡ್ರಿ. ಲಿವ್ ಫಾರ್ ಜೀಸಸ್. ನಾನು ಹುಟ್ಟಿದ್ದು, ಪ್ರಿಯರೇ, ನೀನು ಹುಟ್ಟಿದ್ದು ನನ್ನ ತಂದೆ ತಾಯಿಗಳಿಗೋಸ್ಕರ ಅಲ್ಲ. ನೀನು ಹುಟ್ಟಿದ್ದು ನನ್ನ ಅಣ್ಣನಿಗೋಸ್ಕರ ಅಲ್ಲ, ನನ್ನ ಅಕ್ಕನಿಗೋಸ್ಕರ ಅಲ್ಲ, ನನ್ನ ಹೆಂಡತಿಗೋಸ್ಕರ ನಾನು ಹುಟ್ಟಿದಲ್ಲ, ನನ್ನ ಮಕ್ಕಳಿಗೋಸ್ಕರ ನಾನು ಹುಟ್ಟಿದಲ್ಲ. ಹಲೋ, ಇಲ್ಲಿ ಕೇಳಿ, ದಿಸ್ ಅ ಟ್ರೂತ್, ದಿಸ್ ಅ ರಿಯಾಲಿಟಿ. ನನ್ನ ತಂದೆ ತಾಯಿಗಳನ್ನು ನೋಡ್ಲಿ ನಾನು ಹುಟ್ಟಿದ್ದೇನೆ ಅಂತ ಅದಕ್ಕೆ ನಾನು ಹುಟ್ಟಿದಲ್ಲ. ಅಥವಾ ನನ್ನ ಅಣ್ಣನಿಗೋಸ್ಕರ ನಾನು ಹುಟ್ಟಿದಲ್ಲ, ರಿಲೇಟಿವ್ಸ್ಗೋಸ್ಕರ ಹುಟ್ಟಿದಲ್ಲ. ನಾವು ಹುಟ್ಟಿದ್ದು ದೇವರಿಗೋಸ್ಕರ. ಈ ಸತ್ಯಾಂಶ ಯಾವಾಗಲೂ ನಿಮ್ಮ ಒಳಗೆ ಮೆಡಿಟೇಟ್ ಮಾಡ್ರಿ. ನೀವು ಹುಟ್ಟಿದ್ದು ಆತನಿಗೋಸ್ಕರ. ತಕ್ಕ ಗುರಿ ಇಟ್ಟು ನಿಮ್ಮನ್ನು ಆತನು ಸೃಷ್ಟಿ ಮಾಡಿದ್ದಾನೆ. ತಕ್ಕ ಉದ್ದೇಶಕ್ಕೋಸ್ಕರ ನಿಮ್ಮನ್ನು ಆತನು ಸೃಷ್ಟಿ ಮಾಡಿದ್ದಾನೆ. ನಾನು ಹೇಳ್ತೇನೆ, ನೀವು ಆತನಿಗೋಸ್ಕರ, ಯಾವ ಉದ್ದೇಶಕ್ಕೋಸ್ಕರ ನೀವು ಹುಟ್ಟಿದಿರೋ, ವಿಲ್ಫುಲಿ ನಿಮ್ಮನ್ನು ನೀವು ಕೊಡುವುದಾದ್ರೆ ದೇವರು ನಿಮ್ಮನ್ನು ಶೇಪ್ ಮಾಡ್ತಾನೆ, ರೂಪಿಸ್ತಾನೆ, ಪ್ರಿಪೇರ್ ಮಾಡುತ್ತಾನೆ ಫಾರ್ ದ ಗ್ರೇಟರ್ ಗ್ಲೋರಿ. ಈ ಸೌಂಡ್ ಬಾಕ್ಸ್ ಇದೆ, ಒಂದು ಉದ್ದೇಶಕ್ಕೋಸ್ಕರ ಇದೆ. ಇದು ಸುಮ್ಮನೆ ಇಲ್ಲ. ಇದು ಬ್ರದರ್ ಹೇಳ್ಬೋದು, ಒಂದೊಂದು ತಡೆ ಈ ರಂಜಿಂಜಿ ಪೋನ ತೋಜುಜಿ, ನೀನು ಆಚೆಚೆ ಹೋಗೋ ಕಾಣುವುದಿಲ್ಲ, ತೆಗೀರಿ. ಇದಕ್ಕೊಂದು ಉದ್ದೇಶ ಇದೆ. ಇದು ಸುಮ್ಮನೆ ಕೂತ್ಕೊಳ್ಳಿಕ್ಕೆ ಅಲ್ಲ. ಒಂದು ವೇಳೆ ಕೂತ್ಕೊಂಡರೆ ಆ ಉದ್ದೇಶ ಹಾಳಾಗ್ತದೆ, ಡಿಸ್ಟ್ರಾಯ್ ಆಗ್ತದೆ. ಅದಕ್ಕೋಸ್ಕರ ನಿಮ್ಮನ್ನು ದೇವರು ಒಂದು ಉದ್ದೇಶಕ್ಕೋಸ್ಕರ ಹುಟ್ಟಿಸಿದ್ದಾನೆ. ನಿಮ್ಮನ್ನು ಯಾರು ಕೂಡ ಮಿಸ್ಯೂಸ್ ಮಾಡಬಾರದು, ನಿಮ್ಮನ್ನು ಯಾರು ಕೂಡ ರಾಂಗ್ ಯೂಸ್ ಮಾಡಬಾರದು. ನಿಮ್ಮನ್ನು ಕರ್ತನು ಯಾವುದಕ್ಕೋಸ್ಕರ ಕರೆದಿದ್ದಾನೋ, ಯಾವುದಕ್ಕೋಸ್ಕರ ಹುಟ್ಟಿಸಿದಾನೋ ಆತನು ನಿಮ್ಮನ್ನು ಉಪಯೋಗಿಸುವಂತೆ ಆತನಿಗೆ ಹೊಡೆರಿ. ಪವಿತ್ರಾತ್ಮ ನಿಮ್ಮನ್ನು ರೂಪಿಸ್ತಾನೆ. ಇವತ್ತು ಆಲ್ರೆಡಿ 11:30 ಆಯಿತು. ನನ್ನ ಹೃದಯ ತುಂಬಿದೆ. ಮೈ ಹಾರ್ಟ್ ಇಸ್ ಫುಲ್. ಬಟ್ ನಾವು ನಿಂತ್ಕೊಳ್ಳುವ. ಥ್ಯಾಂಕ್ ಯು ಲಾರ್ಡ್. ಗ್ಲೋರಿಫೈ ಯುವರ್ ನೇಮ್ ಓ ಲಾರ್ಡ್. ರೋಷಾಲಂ ರೋಂದಲೆ ಸೆಬ್ಲೆಂದರಿ ಮಿಶಾಂದಲ ಬ್ರಾಸಮೆ Elia likimeteme Elia la bashe brundele brundele keme orava Sheli blandele blukunde brasame Hebia la bashe brundele brundela Orakia la kita la mrosha Ebria la bashe da langre. Come on, open your mouth and speak in tongue. Lambrude Sing it in the spirit. ನಿಮ್ಮ ಅಂತರದ ಒಳಗಿಂದ ಜೀವ ಉಕ್ಕುತ್ತದೆ. ನಿಮ್ಮ ಅಂತರದ ಒಳಗಿಂದ ಆಲೋಚನಾ ಪರಾಕ್ರಮಗಳು ಹುಟ್ಟುತ್ತವೆ. ಆಲೋಚನಾ ಪರಾಕ್ರಮಗಳನ್ನು ಹುಟ್ಟಿಸುವ ಆತ್ಮ ನಿಮ್ಮ ಒಳಗೆ ಇದ್ದಾನೆ. Thank you, Lord.
ಜೊತೆಗಾರ ನನ್ನ ಜೊತೆಗಾರ ಸಂತೈಸುವ ಕರ್ತನೇ ಜೊತೆಗಾರನೇ ನನ್ನ ಜೊತೆಗಾರನೇ ಸಂತೈಸುವ ಕರ್ತನೇ ಹಲ್ಲೆಲೂಯಾ ಆರಾಧನೆ ಹಲ್ಲೆಲೂಯಾ ಆರಾಧನೆ ಯೇಸುವೇ ಹಲ್ಲೆಲೂಯಾ ಗ್ಲೋರಿ ಓ ಜೀಸಸ್ ಆರಾಧನೆ ಹಲ್ಲೆಲೂಯಾ ಆರಾಧನೆ ಯೇಸುವೇ ಭಯಪಡೇನು ನನ್ನ ಜೊತೆ ಇರಲು ನೀ ನನ್ನ ಕೈರಲು ನಿನ್ನ ಕೈಯಲ್ಲಿ ಎಸ್ ಫಾದರ್ ವಿ ಥ್ಯಾಂಕ್ ಯು ಭಯಪಡೇನು ನನ್ನ ಜೊತೆ ಇರಲು ನೀ ನನ್ನ ಕೈರಲು ನಿನ್ನ ಕೈಯಲ್ಲಿ ಹಲ್ಲೆಲೂಯಾ ಆರಾಧನೆ ಹಲ್ಲೆಲೂಯಾ ಆರಾಧನೆ ಯೇಸುವೇ ಹಲ್ಲೆಲೂಯಾ ಆರಾಧನೆ ಹಲ್ಲೆಲೂಯಾ ಆರಾಧನೆ ಯೇಸುವೇ. Thank you, Father. We worship you. Thank you, Lord. ಯೇಸುವೆ ತಂದೆ, ನಮ್ಮ ಹತ್ರ ನೀನು ಮಾತಾಡಿದೆ. ನಿನ್ನ ಮಗನು ಲೋಕದಲ್ಲಿರುವಾಗ ಈ ಮಾತುಗಳನ್ನು ಹೇಳಿದ. ತಂದೆ, ನಿನ್ನ ವಾಕ್ಯಗಳನ್ನು ನಾನು ಇವರಿಗೆ ಕೊಟ್ಟಿದ್ದೇನೆ. ಎಸ್ ಲಾರ್ಡ್, ವಿ ರಿಸೀವ್ಡ್ ಯುವರ್ ವರ್ಡ್ ಓ ಗಾಡ್. ನೀನು ಲೋಕದವನಲ್ಲದಿರುವ ಪ್ರಕಾರ ನಾವು ಕೂಡ ಯಾರು ಲೋಕದವರಲ್ಲ. ನಾವು ಲೋಕಾನುಸಾರವಾಗಿ ಮಾತಾಡುವರು, ಲೋಕಾನುಸಾರವಾಗಿ ಯುದ್ಧ ಮಾಡುವರಲ್ಲ. ನಾವು ಪರಲೋಕ ಸಂಸ್ಥಾನದವರಾಗಿದ್ದೇವೆ. ಹೋ, ಕೆಡುಕನು ನಮ್ಮನ್ನು ಹಿಡಿಯಲಿಕ್ಕೆ ಆಗುವುದಿಲ್ಲ. ಥ್ಯಾಂಕ್ ಯು ಲಾರ್ಡ್. ಪ್ರತಿಯೊಬ್ಬರು ಸಂತೈಸಲ್ಪಡಲಿ, ಪ್ರತಿಯೊಬ್ಬರು ಆಧರಿಸಲ್ಪಡಲಿ, ಪ್ರತಿಯೊಬ್ಬರು ಪ್ರೊಟೆಕ್ಟ್ ಆಗಲಿ, ಪ್ರತಿಯೊಬ್ಬರು ನಿನ್ನಲ್ಲಿ ಉರಿಯಲಿ ಎಂದು ಪ್ರಾರ್ಥಿಸ್ತಾ ಇದ್ದೇನೆ. I bless each and every one of God in Jesus name. ಕರ್ತನಿಗೆ ಜೋರಾಗಿ ನಾವು ಹಲ್ಲೆಲೂಯಾ ಹೇಳುವ. ಹಲ್ಲೆಲೂಯಾ.